ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 14th ಡಿಸೆಂಬರ್ ಫಸ್ಟ್ ಶಿಫ್ಟಿನ RRB ಡಿಗ್ರಿ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ಮತ್ತು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಅದು ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ, ಸರಿನಾ? ಆ್ಯಂಡ್ ದೆನ್ ಮುಂಬರ್ತಕ್ಕಂತಹ 2026ರಲ್ಲಿ ಯಾವುದೇ ಎಕ್ಸಾಮ್ ಬರೀತಿದ್ರೂ ಸಹ ನೀವು ಈ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಡೈಲಿ ಮಿಸ್ ಮಾಡದೆ ನೋಡಿ, ಸರಿನಾ? ಯಾಕೆ ಅಂತಂದರೆ ನಿಮಗೆ ಡೈಲಿ 20ರಿಂದ 30 ಪ್ರಶ್ನೆಗಳು ಹೇಗೆ ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು, ಮತ್ತೆ ಅದ್ರ ಜೊತೆಗೆ ನಿಮಗೆ ರಿವಿಷನ್ ಸಹ ಮಾಡ್ತಾ ಇರ್ತೀನಿ, ಸರಿನಾ? ಸೊ ಅದ್ರ ಜೊತೆ ಮತ್ತೆ ನಿಮಗೆ ಎಡಿಷನಲ್ GKಯೂ ಸಹ ನಿಮಗೆ ಹೇಳ್ತಾ ಇರೋದ್ರಿಂದ ಸೊ ಆ ಕ್ಲಾಸ್ ಸಹ ನಿಮಗೆ ಯೂಸ್ಫುಲ್ ಆಗುತ್ತೆ, ಸರಿನಾ? ಸೊ ಆದ ಕಾರಣದಿಂದ ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ನ ನೋಡಿ, ಸರಿನಾ? ಸೊ ಇವಾಗ ಆಲ್ರೆಡಿ ನೀವು ನೋಡ್ತಾ ಇದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಆ ಕ್ಲಾಸ್ಗಳನ್ನು ಶೇರ್ ಮಾಡಿ, ಓಕೆ? ಸೊ ಹಾಗಾದರೆ ಬನ್ನಿ ತಡ ಮಾಡಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2025ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಗಿದೆ ಅಂತ, ಸರಿ? ಯಾರಿಗೆ ನೀಡಲಾಗಿದೆ ಇದನ್ನ? ಮನು ಭಾಕರ್ ಅವರಿಗೆ, ನೀರಜ್ ಚೋಪ್ರಾ ಅವರಿಗೆ, ಆ್ಯಂಡ್ ದೆನ್ PV ಸಿಂಧು ಅವರಿಗೆ, ಆ್ಯಂಡ್ ದೆನ್ ರೋಹಿತ್ ಶರ್ಮಾ ಅವರಿಗೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದು? ಈ ಮನು ಭಾಕರ್ ಅಂತ ಹೇಳ್ತೀವಿ ಸರ್ನ, ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಸೊ ಇವರು ಶೂಟಿಂಗ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ಯಾರು? ಮನು ಭಾಕರನ್ ಅವರು, ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಹಾಗಾದ್ರೆ 2025ರಲ್ಲಿ ಟೋಟಲಿ ಎಷ್ಟು ಜನರಿಗೆ ಈ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ನೀಡಿದ್ದಾರೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 4 ಜನರಿಗೆ ಅಂತ, ಸರಿನಾ? ಸೊ ಹಾಗಾದ್ರೆ 4 ಜನ ಯಾರು ಅಂತ ನಿಮಗೆ ನೆನಪಿದಾರಲ್ವಾ? ಸಾಕಷ್ಟು ಸರಿ ಹೇಳಿದ್ದೀನಿ ಇದನ್ನ, ಸರಿನಾ? ಅನಾಲಿಸಿಸ್ ಕ್ಲಾಸ್ಗಳಲ್ಲೇ ಮಿನಿಮಮ್ ಏನಿಲ್ಲಂದ್ರೂ ಸಹ 20 ಸಾರಿ ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಮಿನಿಮಮ್ ಏನಿಲ್ಲಂದ್ರೂ ಸಹ ಇದು 10 ಶಿಫ್ಟಲ್ಲಿ ಇದೇ ಪ್ರಶ್ನೆನೇ ಕೇಳಿದ್ದಾನೆ. ಮೀನ್ಸ್ ಯಾರಿಗೆ ನೀಡಲಾಗಿದೆ ಆ 4 ಜನರಲ್ಲಿ ಒಬ್ಬರ ಹೆಸರು ಕೊಡ್ತಾನೆ ನಿಮಗೆ, ಇಲ್ಲಿ ಯಾರಿಗೆ ನೀಡಲಾಗಿದೆ ಅಂತ ಕೇಳ್ತಾನೆ. ಇಲ್ಲ ಅಂತಂದ್ರೆ 3 ಜನದ್ದು ಅವ್ರದೇ ಕೊಡ್ತಾನೆ, ಆ್ಯಂಡ್ ದೆನ್ ಮತ್ತೆ ಒಬ್ರದ್ದು ಬೇರೆ ಯಾರ್ದಾದ್ರು ಕೊಡ್ತಾನೆ. ಸೊ ಇದರಲ್ಲಿ ಯಾರಿಗೆ ನೀಡಲಾಗಿಲ್ಲ ಅಂತ ಕೇಳ್ತಾನೆ, ಸರಿನಾ? ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಇದು ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ನ ಒಂದು ಸ್ಟ್ಯಾಟಿಕ್ GK ಪ್ರಶ್ನೆಗಳು ಏನೇನು ಕೇಳ್ಬೋದು? ಸೊ ಇದು ಸ್ಥಾಪನೆ ಯಾವಾಗಿದೆ ಅಂತ ಕೇಳ್ಬೋದು. ಅವಾಗ ಹೇಳಬೇಕಾಗುತ್ತೆ 1992 ಅಲ್ಲಿ ಇದು ಸ್ಥಾಪನೆ ಆಗಿದೆ ಅಂತ. ಸೊ ಹಾಗಾದ್ರೆ ಈ ಒಂದು ಚೊಚ್ಚಲ ಪ್ರಶಸ್ತಿಯನ್ನು ಯಾರಿಗೆ ನೀಡಿದ್ದಾರೆ ಅಂತ, ಮೀನ್ಸ್ 1992ರಲ್ಲಿ ಇದು ಸ್ಥಾಪನೆ ಆದಾಗ ಆ ವರ್ಷ ಯಾರಿಗೆ ನೀಡಿದ್ದಾರೆ ಈ ಒಂದು ಪ್ರಶಸ್ತಿ ಅಂತ ಅವಾಗ ನೀವು ಹೇಳಬೇಕಾಗುತ್ತೆ ಈ ವಿಶ್ವನಾಥನ್ ಆನಂದ್ ಅಂತ, ಸರ್. ಯಾರು? ವಿಶ್ವನಾಥನ್ ಆನಂದ್ ಅವರಿಗೆ, ಚೆಸ್ ಮಾಸ್ಟರ್ ಆಗಿರ್ತಕ್ಕಂಥ ವಿಶ್ವನಾಥನ್ ಆನಂದ್ ಅವರಿಗೆ ಆ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ. ಹಾಗಾದ್ರೆ ಈ ಒಂದು 4 ಜನರಿಗೂ ಸಹ ಈ ವರ್ಷ ಎಷ್ಟು ಜನರಿಗೆ ನೀಡಿದ್ದಾರೆ ಅಂತ ಹೇಳಿದೆ? 4 ಜನರಿಗೆ ನೀಡಿದ್ದಾರೆ ಅಂತ ಹೇಳಿದೆ. ಸೊ ಹಾಗಾದ್ರೆ ಟೋಟಲಿ ಎಷ್ಟು ಅಮೌಂಟ್ ಕೊಟ್ಟರು ಅವರಿಗೆ? ಸೊ ಪ್ರತಿಯೊಬ್ಬರು ಸಹ ತಲಾ 25 ಲಕ್ಷ, 25 × 4 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನೋಡಿ ಅವರಿಗೆ, ಸರಿನಾ? ಸೊ 4 ಜನಕ್ಕೆ ಸೇರಿ, ಸರಿನಾ? ಸೊ ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಎಷ್ಟು ಪ್ರಶಸ್ತಿ ಇದೆ ಅಂದ್ರೆ 25 ಲಕ್ಷ ಮೊತ್ತ ಬಹುಮಾನ ಇದೆ, ಸರಿನಾ? ಸೊ ಇದು ಸಹ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ರಿಮೈನಿಂಗ್ 3 ಜನ ಇರ್ತಕ್ಕಂತಹ ವ್ಯಕ್ತಿಗಳೇನಿದಾರಲ್ಲ, ಸೊ ಅವ್ರನ್ನ ಇಲ್ಲಿ ಹಾಕಿದ್ರೆ ಇಲ್ಲಿ ಸ್ವಲ್ಪ ನೀವು ನೋಡ್ಕೊಳ್ಳಿ, ಓಕೆ? ಸೊ ಇದು ಸಿಂಪಲ್ ಇದೆ, ನಿಮಗೆ ಈಸಿ ಪ್ರಶ್ನೆ. ಸೊ ಆಲ್ರೆಡಿ ಅದು ಸಹ ನಿಮಗೆ ಹೇಳಿಲ್ವಾ? ಓಕೆ, ಅದು ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ಕವರ್ ಮಾಡಿದ್ದೀನಲ್ವಾ, ಸಾಕಷ್ಟು ಸರಿ ಕವರ್ ಮಾಡಿದ್ದೀನಿ ಅದನ್ನ. ಅಂದ್ರೆ ನೆಕ್ಸ್ಟ್ ಈ ಒಂದು ಪ್ರಶ್ನೆ ನಿಮಗೆ ಕೇಳಿಲ್ವಾ? ಈ ಪ್ರಶ್ನೆ ನಿಮಗೆ ಹೇಳಿಲ್ವಾ? ಇದನ್ನ ಎಕ್ಸ್ಪ್ಲೇನ್ ಮಾಡಿಲ್ವಾ? ಎಷ್ಟು ಸರಿ ಹೇಳಿದ್ದೀನಿ ಇದು ನಿಮಗೆ. ಏನು 2025ರಲ್ಲಿ ಎಷ್ಟು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಯಿತು ಅಂತ? ಎಷ್ಟು ಜನರಿಗೆ? 138, 139, 132, 140 ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ, 139 ಜನ ರೀ. ಎಷ್ಟು ಜನಕ್ಕೆ, ಎಷ್ಟು ಸರಿ ನಿಮಗೆ ಹೇಳಿಲ್ಲ ಎಷ್ಟು ಜನಕ್ಕೆ ನೀಡಿದ್ದಾರೆ ಅಂತ? 139 ಜನ, 139 ಜನ, 139 ಜನ ಅಂತ. ಹಾಗಾದ್ರೆ ಇದರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಜನಕ್ಕೆ ನೀಡಿದ್ದಾರೆ, ಪದ್ಮ ವಿಭೂಷಣ ಎಷ್ಟು ಜನ ನೀಡಿದ್ದಾರೆ? ಹಾಗಾದ್ರೆ ಪದ್ಮಶ್ರೀ ಪ್ರಶಸ್ತಿ ಎಷ್ಟು ಜನಕ್ಕೆ ನೀಡಿದ್ದಾರೆ ಅಂತ ಗೊತ್ತಿದೆಯಾ ನಮಗೆ? ಅದನ್ನು ತಿಳ್ಕೊಳ್ಬೇಕಾಗತ್ತಲ್ಲ. ಸೊ ಎಷ್ಟು ಜನಕ್ಕೆ ಅಂತ ನೋಡೋದಾದ್ರೆ 7 ಜನಕ್ಕೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿದ್ದಾರೆ, ಸರ್. ಎಷ್ಟು ಜನಕ್ಕೆ ಅಂತಂದರೆ 7 ಜನಕ್ಕೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿದ್ದಾರೆ. ಹಾಗೆ 19 ಜನಕ್ಕೆ ಪದ್ಮಭೂಷಣ ಪ್ರಶಸ್ತಿ ನೀಡಿದ್ದಾರೆ. ಹಾಗೆ 113 ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿ ನೀಡಿದ್ದಾರೆ, ಸರಿನಾ? ಸೊ ಟೋಟಲಿ ಎಷ್ಟು ಪ್ರಶಸ್ತಿಗಳಾಯಿತು ಅಂತ ಕೇಳಿದ್ರೆ 139 ಆಗುತ್ತೆ. 3 ಸಹ ಕೂಡಿಸಿ, ಸರಿನಾ? ಸೊ ಇಲ್ಲಿ ನೀವು 3 ಸಹ ನೆನ್ಪಿಟ್ಕೊಳ್ಳಬೇಕಾಗಿಲ್ಲ. ಇಲ್ಲಿ 139 ನಿಮಗೆ ಈಸಿಯಾಗಿ ನೆನ್ಪಿಡ್ತದೆ. ಆ ನಂಬರ್ ನೋಡಿ, 139, ಸರಿನಾ? ಸೊ ಮೀನ್ಸ್ 3ರಿಂದ ಭಾಗಿಸಿದ್ರೆ ಒಂದು ಛೇದ ಉಳಿತದೆ. ಇದು ನಿಮ್ಗೆ ಗೊತ್ತಿರುತ್ತೆ ಮ್ಯಾಥ್ಸ್ ಅವರಲ್ಲಿ, ಓಕೆ? ಇಲ್ಲಿ ಪದ್ಮಭೂಷಣ ನೆನ್ಪಿಟ್ಕೊಳ್ಳಿ ಅಂದರೆ ನೀವು ಒಂದು ಪದ್ಮ ವಿಭೂಷಣ ನೆನ್ಪಿಟ್ಕೊಳ್ಳಿ. ಎಷ್ಟು? 7 + 19 ಅಂತ, ಸರಿನಾ? ಸೊ ಇದು ಕೂಡಿಸಿದ ನಂತರ 139ರಲ್ಲಿ ಮೈನಸ್ ಮಾಡಿ ನಿಮಗೆ ಇದು 113 ಸಿಗುತ್ತೆ, ಸರಿನಾ? ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ. ಒಟ್ಟಿನಲ್ಲಿ 3 ನೆನ್ಪಿಟ್ಕೊಳ್ಳಿ, 1ನ್ನ ಬಿಟ್ಬಿಡಿ, ಸರಿನಾ? ಸೊ ಅದು ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಆ್ಯಂಡ್ ದೆನ್ ಇದರಲ್ಲಿ ಟೋಟಲಿ ಮಹಿಳೆಯರು ಎಷ್ಟು ಜನರಿಗೆ ನೀಡಿದ್ದಾರೆ? ಮಹಿಳೆಯರಿಗೆ 23 ಮಹಿಳೆಯರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ, ಯಾವುದು? ಪದ್ಮ ಪ್ರಶಸ್ತಿಗಳನ್ನು. ಹಾಗೆ 10 ಜನ ವಿದೇಶಿಗರಿಗೆ ನೀಡಲಾಗಿದೆ, ಸರಿನಾ? ಸೊ ಅದು ಈ ಒಂದು NRIಗಳಾಗಿರ್ಬೋದು, ಆ್ಯಂಡ್ ದೆನ್ PIOಗಳಾಗಿರ್ಬೋದು, ಇಲ್ಲ OCIಗಳಾಗಿರ್ಬೋದು, ಸರಿನಾ? ಸೊ ಆ್ಯಂಡ್ ದೆನ್ 13 ಜನಕ್ಕೆ ಮರಣೋತ್ತರವಾಗಿಯೂ ಸಹ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. 139ರಲ್ಲಿ ನೋಡಿ 9 ತೆಗೆದುಬಿಡಿ, ಎಷ್ಟು ಜನ ಉಳಿತಾರೆ? 13 ಜನ ಉಳಿತಾರಲ್ವಾ?
ಆ 13 ಜನರಿಗೆ ಈ ಮರಣೋತ್ತರವಾಗಿ ಪ್ರಶಸ್ತಿ ನೀಡಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ? ಯಾಕೆ ನೆನಪಿಲ್ಲ, ನೆನಪುಳದೇ ಉಳಿತದೆ. ಓಕೆ, ಸೊ ಇದು ನೀವು ಎಲ್ಲಿವರೆಗೂ ನೆನ್ಪಿಟ್ಕೊಳ್ಬೇಕು ಅಂತ ಕೇಳಿದ್ರೆ ಮುಂಬರ್ತಕ್ಕಂತಹ SSC MTS ಹಾಗೆ ಡೆಲ್ಲಿ ಪೊಲೀಸ್ ಎಕ್ಸಾಮ್ ಮುಗಿಯೋವರೆಗೂ ಮಾತ್ರ. ಅದಾದ ನಂತರ ನೆಕ್ಸ್ಟ್ ಜನವರಿ ಬರುತ್ತೆ. ಜನವರಿ ಬಂದ ನಂತರ ಮತ್ತೆ ಹೊಸದಾಗಿ ಘೋಷಣೆ ಆಗುತ್ತೆ ಪದ್ಮ ಪ್ರಶಸ್ತಿಗಳು. ಸೊ ಅವಾಗ ನೀವು ಹೊಸದಾಗಿ ನೆನ್ಪಿಟ್ಕೊಳ್ಬೇಕು ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಕೇಳಿದ್ರೆ, ಈ ಒಂದು ಕೆಳಗಿನವರಲ್ಲಿ ಯಾರು ಜನವರಿ 2025ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನೆಯ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದಾರೆ. ಸರಿನಾ? ಸೊ ಈ ಒಂದು ಶಿಫ್ಟ್ ಏನಿದೆ ಅಲ್ವಾ, ಈಸಿ ಶಿಫ್ಟ್ ಇದೆ. ನನ್ನ ಪ್ರಕಾರ ಹೇಳೋದಾದ್ರೆ ಈ ಒಂದು ಶಿಫ್ಟ್ ಈಸಿನೇ ಇದೆ. ಮೀನ್ಸ್ ಸೈನ್ಸಲ್ಲೂ ಸಹ ಈಸಿ ಕ್ವಶನ್ ಕೇಳಿದ್ದಾನೆ, ಆ್ಯಂಡ್ ದೆನ್ ಈ ಒಂದು GK ಯಲ್ಲೂ ಸಹ ಈಸಿ ಕ್ವಶನ್ ಬಂದಿದ್ದಾವೆ ನಿಮಗೆ. ಆ್ಯಂಡ್ ದೆನ್ ಈ ಒಂದು ಏನು ಹೇಳ್ತೀವಿ ಕರೆಂಟ್ ಅಫೇರ್ಸ್. ಸರಿನಾ? ಕರೆಂಟ್ ಅಫೇರ್ಸಲ್ಲೂ ಸಹ ಈಸಿ ಕ್ವಶನ್ ಇದ್ದಾವೆ. ಯಾಕೆಂತಂದರೆ ಆಲ್ರೆಡಿ ನಾವು ಇದನ್ನು ಸಾಕಷ್ಟು ಸರಿ ನೋಡಿದ್ದೀವಿ ಅಂತ, ಅದಕ್ಕೆ ನಾನು ಈಸಿ ಅಂತ ಹೇಳ್ತಿದ್ದೀನಿ. ಯಾರು? ಡಾಕ್ಟರ್ ವಿ ನಾರಾಯಣ್ ಅವರು, ಎಸ್ ಸೋಮನಾಥನ್ ಅವರು, ಕೆ ಶಿವನ್ ಅವರು ಮತ್ತು ಎಸ್ ಕಿರಣ್ ಕುಮಾರ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಡಾಕ್ಟರ್ ವಿ ನಾರಾಯಣ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಡಾಕ್ಟರ್ ವಿ ನಾರಾಯಣ್ ಅವರು. ಸೊ ಇವರು ಎಷ್ಟನೇ ಅಧ್ಯಕ್ಷರು ಅಂತ ಕೇಳ್ಬೋದಲ್ಲ ಸ್ವಲ್ಪ ಡೆಪ್ತ್ ಆಗಿ ನಿಮಗೆ. ಅವಾಗ ನೀವು ಹೇಳ್ಬೇಕಾಗುತ್ತೆ 11ನೇ ಅಧ್ಯಕ್ಷರಾಗಿದ್ರು ಇವರು ಅಂತ. ಯಾರು? ಡಾಕ್ಟರ್ ವಿ ನಾರಾಯಣ್ ಅವರು. ಸರ್ ಸೊ ಇವ್ರಿಗಿಂತ ಹಿಂದೆ ಇರತಕ್ಕಂಥ ಒಬ್ಬ ಅಧ್ಯಕ್ಷರು ಯಾರು? ಅವಾಗ ನೀವು ಹೇಳ್ಬೇಕಾಗುತ್ತೆ 10ನೇ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಸೋಮನಾಥ್ ಅವರು ಅಂತ. ಸರಿನಾ? ಆ್ಯಂಡ್ ದೆನ್ ಹಾಗಾದರೆ ಸರ್ 10ನೇದವರು ಗೊತ್ತಾಯಿತು, 9ನೇದವ್ರು ಏನಾದರೂ ನಮಗೆ ಇನ್ ಆರ್ಡ್ರಲ್ಲಿ ಜೋಡಿಸಬೇಕು ಅಂತ ಕೊಟ್ಟರೆ ಅವಾಗ ನಾವು ಹೇಳಬೇಕಾಗತ್ತಲ್ಲ 9ನೇದವ್ರು ಯಾರು? 9ನೇದವ್ರು ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಕೆ ಶಿವನ್ ಅಂತ. ಯಾರು? ಕೆ ಶಿವನ್ ಅನ್ನೋರು. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ 2ನೇ ಒಂದು ಚಂದ್ರಯಾನ ಉಡಾವಣೆ ಮಾಡಿದಾಗ ಅದು ಫೇಲ್ ಆಯ್ತಲ್ವಾ, ಆಗಿರ್ತಕ್ಕಂಥ ಒಂದು ಅಧ್ಯಕ್ಷರು ಯಾರು ಅಂತಂದರೆ ಇದೇ ಕೆ ಶಿವನ್ ಅವರು. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಜಯ್ ವಾರಿಯರ್ 2025 ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುತ್ತದೆ ಅಂತ ಕೇಳಿದ್ದೇನೆ. ಸರಿನಾ? ಸೊ ಇದನ್ನು ಸಹ ನಿಮ್ಗೆ ಹೇಳಿಲ್ವಾ? ಏನಂತ ಹೇಳಿದ್ದೀನಿ? ಸರಿನಾ? ಹೇಳಿದ್ದೀನಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವೆಲ್ಲವೂ ಸಹ ಆಲ್ರೆಡಿ ನಾವು ಸಾಕಷ್ಟು ಸರಿ ಡಿಸ್ಕಷನ್ ಮಾಡಿದ್ದೀವಿ ರೀ. ಅದಕ್ಕೆ ಯಾವುದು ಅಜಯ್ ವಾರಿಯರ್ ಫ್ರಾನ್ಸ್ ಜೊತೆನಾ? ಫ್ರಾನ್ಸ್ ಜೊತೆ ಅಲ್ಲ ಇದು. ಯಾಕೆ ಅಂತಂದರೆ ಫ್ರಾನ್ಸ್ ಜೊತೆ ನಾವು ಶಕ್ತಿ ಇರೋದು ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ರಷ್ಯಾ ಜೊತೆ ಅಲ್ಲಿಯೂ ಸಹ ಅಲ್ಲ. ಆ್ಯಂಡ್ ದೆನ್ UK ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ನಿಮಗೆ ಜಸ್ಟ್ 1-2 ಡೇಸ್ ಬ್ಯಾಕ್ ನಿಮಗೆ ಒಂದು ಕ್ವಶನ್ ಕೇಳಿದ್ದ, ಅಸ್ಟ್ರಾ ಹಿಂದ್ ಯಾವ ದೇಶದ ಜೊತೆ ನಡೀತದೆ ಈ ಒಂದು ಯುದ್ಧಾಭ್ಯಾಸ ಅಂತ. ಸೊ ಇದು ನಡೆಯೋದು ಆಸ್ಟ್ರೇಲಿಯಾ ದೇಶದ ಜೊತೆ. ಈ ಒಂದು ಆಸ್ಟ್ರೇಲಿಯಾ ದೇಶದ ಜೊತೆ ಅಸ್ಟ್ರಾ ಹಿಂದಿನ ಒಂದು ಯುದ್ಧಾಭ್ಯಾಸ ನಡೀತದೆ. ಸೊ ಅದು ಈ ವರ್ಷ ಎಲ್ಲಿ ನಡೆದಿತ್ತು ಅಂತ ನಿಮಗೆ ಬೆಳಗ್ಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಕೇಳಿದ್ದೆ ನಿಮಗೆ. ಸರಿನಾ? ಹೋಮ್ವರ್ಕ್ ಕೊಟ್ಟಿದೆ ಅದೊಂದು. ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಪರ್ತ್ ಅಲ್ಲಿ ನಡೆದಿತ್ತು. ಸರಿನಾ? ಎಲ್ಲಿ? ಆಸ್ಟ್ರೇಲಿಯಾದ ಪರ್ತ್ನ ಸಿಟಿಯಲ್ಲಿ ಈ ಒಂದು ಅಸ್ಟ್ರಾ ಹಿಂದ್ ವ್ಯಾಯಾಮ ನಡೆದಿತ್ತು. ಸರಿನಾ? ಸೊ ಇಲ್ಲಿ ಈ ಒಂದು ಆಸ್ಟ್ರೇಲಿಯಾ ಸಹ ಆಗಲ್ಲ. ಸೊ ಹಾಗಾದ್ರೆ ಯಾವ್ದಾಗುತ್ತೆ ಇದಕ್ಕೆ ಆನ್ಸರ್? ಅಜಯ್ ವಾರಿಯರ್. ಸರಿನಾ? ವಾರಿಯರ್ ತರ ಬಂದು ನಮ್ಮನ್ನ ಹೇಗೆ ಅಂತಂದ್ರೆ 300-400 ವರ್ಷಗಳ ಕಾಲ ಆಳಿ ಹೋದವರು ಯಾರು ಅಂದ್ರೆ ಈ UK ಅವರು ಅಂತ ಹೇಳಿದ್ವಿ. ಸರಿನಾ? ಸೊ ಅವ್ರ ಜೊತೆ ನಾವು ಒಂದು ವ್ಯಾಯಾಮ ನಡೆಸ್ತೀವಿ. ಯಾವ ವ್ಯಾಯಾಮದ ಹೆಸರೇನು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ಬೇಕಾಗುತ್ತೆ ಅಜಯ್ ವಾರಿಯರ್ ಅಂತ. ಯಾವ ವಾರಿಯರ್? ಅಜಯ್ ವಾರಿಯರ್. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಎಷ್ಟನೇ ಆವೃತ್ತಿ ಆಗಿತ್ತು ಅದು? ಸೊ ಅದು ಆವೃತ್ತಿ ಎಷ್ಟನೇದಾಗಿತ್ತು ಅಂತ ಕೇಳಿದ್ರೆ 8ನೇ ಆವೃತ್ತಿ ಆಗಿತ್ತು. ಸರಿನಾ? ಸೊ ಇದು ಯಾವಾಗ ನಡೆದಿದೆ ಅಂತ ನೋಡೋದಾದ್ರೆ ನವೆಂಬರ್ 17ರಿಂದ ನವೆಂಬರ್ 30ರವರೆಗೆ ನಡೆದಿದೆ. ಎಲ್ಲಿ ನಡೆದಿದೆ ಇದು ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಅಲ್ಲಿ ನಡೆದಿದೆ. ಸರಿನಾ? ಸೊ ಹಾಗಾದ್ರೆ ನಿಮಗೆ ಪ್ರಶ್ನೆ ಕೇಳ್ಬೋದು ಒಂದು ಸ್ಟಾಟಿಕಲಿ, ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ. ಅವಾಗ ನೀವು ಹೇಳ್ಬೇಕಾಗುತ್ತೆ ರಾಜಸ್ಥಾನ ಅಂತ. ಓಕೆ, ಸೊ ರಾಜಸ್ಥಾನ ಅಂತ ನೆನ್ಪಿಟ್ಕೊಳ್ಬೇಡಿ. ಜಸ್ಟ್ ನೀವು ಮಹಾಜನ ಫೀಲ್ಡ್ ಫೈರಿಂಗ್ ರೇಂಜ್ ಅಂತ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದು ಅಷ್ಟು ಇಂಪಾರ್ಟೆಂಟ್ ಇದೆ. ಓಕೆ, ದ ಸ್ಪೆಸಿಫಿಕ್ ಪ್ಲೇಸ್ನ ನೆನ್ಪಿಟ್ಕೊಳ್ಳಿ. ಈ ಒಂದು ಫೀಲ್ಡ್ ಫೈರಿಂಗ್ ರೇಂಜ್ದು. ಓಕೆ, ಯಾವುದು? ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಭಾರತದ ಸೈನಿಕರು ಯಾವ ಒಂದು ತುಕಡಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಸಿಖ್ ರೆಜಿಮೆಂಟ್ನ ತುಕಡಿ ಅಂತ. ಸರಿನಾ? ಸೊ ಇದನ್ನು ಸಹ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಬ್ರಿಟಿಷ್ ಸೈನ್ಯದ ಯಾವ ತುಕಡಿ ಅಂತ ನಿಮಗೆ ಆಲ್ಮೋಸ್ಟ್ ಕೇಳಲ್ಲ. ಕೇಳಿದ್ರೆ ಅದು ಹೆವಿ ಟಫ್ ಆಗಿರುತ್ತೆ. ಬಟ್ ಆದರೂ ಸಹ ನಿಮಗೆ ಇಲ್ಲಿ ನೆನ್ಪಿಟ್ಕೊಳ್ಳಿ ಯಾವ್ದು? 2ನೇ ಬೆಟಾಲಿಯನ್, 4ನೇ ಲೈಟ್ ಬ್ರಿಗೇಡ್ ಮತ್ತೆ ರಾಯಲ್ ಗೂರ್ಖಾ ರೈಫಲ್ಸ್ ಮತ್ತೆ 2ನೇ ಬೆಟಾಲಿಯನ್. ಓಕೆ, ಇವರೆಲ್ಲ ಏನಿದಾರಲ್ವಾ, ಸೊ ಇವರು ಭಾಗವಹಿಸಿದ್ರು. ಯಾರಿಂದ? ಈ ಒಂದು ಬ್ರಿಟಿಷ್ ಸೈನ್ಯದಿಂದ, UK ಇಂದ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾನವನ ದೇಹದಲ್ಲಿ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳ ವಿಂಗಡಣೆ, ಟ್ಯಾಗ್ ಮಾಡುವಿಕೆ ಮತ್ತು ಪ್ಯಾಕೇಜಿಂಗ್ ಮತ್ತು ವಿತರಣೆ ಎಲ್ಲಿ ನಡೆಯುತ್ತದೆ ಅಂತ. ಸರಿನಾ? ಸೊ ಇದು ಸಹ ನಿಮಗೆ ಫನ್ ಅಲ್ಲೇ ನಿಮ್ಗೆ ಹೇಳಿದ್ದೀನಿ. ಏನಂತ ಹೇಳಿದ್ದೀರಾ ಸರ್? ಏನಿಲ್ಲ, ನಮ್ಮ ದೇಹದಲ್ಲಿ ಒಬ್ರು ಇದ್ದಾರೆ. ಅವ್ರು ಏನಿದ್ದಾರೆ ಅಂದರೆ ಡೆಲಿವರಿ ಬಾಯ್ ವರ್ಕ್ ಮಾಡ್ತಾರೆ ಅಂತ. ಡೆಲಿವರಿ ಬಾಯ್ ಏನು ಮಾಡ್ತಾರೆ ರೀ? ಒಂದು ಪ್ಯಾಕ್ ಮಾಡ್ತಾರೆ, ಆಮೇಲೆ ಏನು ಮಾಡ್ತಾರೆ? ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಡೆಲಿವರಿ ಮಾಡ್ತಾರೆ. ಸೊ ಯಾರು ಅವರು ಈ ಒಂದು ಡೆಲಿವರಿ ಮಾಡೋರು? ಮೈಟೋಕಾಂಡ್ರಿಯಾ ಏನು ಅಂತಂದರೆ ಈ ಒಂದು ಪವರ್ ಹೌಸ್ ಇದೆ ಇದು. ಸರಿನಾ? ಸೊ ಮೀನ್ಸ್ ಪವರ್ ಪವರ್ ಇರೋರು ಜಾಸ್ತಿ ಇದ್ದವರು ಅವ್ರು ಏನಾದರೂ ಡೆಲಿವರಿ ಮಾಡ್ತೀರಾ? ಇಲ್ಲ, ಮಾಡಲ್ಲ. ಸರಿನಾ? ಸೊ ಅವ್ರು ಹೇಗಿರ್ತಾರೆ ಅಂದರೆ ಓಕೆ, ಒಂದೇ ಕಡೆ ಕೂತು ಅವರು ಪವರ್ನ ಜನರೇಟ್ ಮಾಡ್ತಾ ಇರ್ತಾರೆ. ಸರಿನಾ? ಸೊ ಇವರಲ್ಲ. ಆ್ಯಂಡ್ ದೆನ್ ರೈಬೋಸೋಮ್ಗಳೇನಿದಾವಲ್ಲ, ಇದು ಹೇಗೆಂದ್ರೆ ಒಂದು ರೀತಿ ಕಿಚನ್ ಥರ. ಓಕೆ, ನಮಗೆ ಪ್ರೋಟೀನ್ ಬೇಕಲ್ವ, ಆ ಪ್ರೋಟೀನ್ನ ಒಂದು ಕಿಚನ್ ಯಾವುದು ಅಂತಂದ್ರೆ ಈ ರೈಬೋಸೋಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಗಾಲ್ಗಿ ಉಪಕರಣ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಲೈಸೋಸೋಮ್ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ನಿಮಗೆ ಒಂದು ಗೊತ್ತಿರಲಿ ಏನಂತಂದ್ರೆ ಈ ಗಾಲ್ಗಿ ಉಪಕರಣ ಏನಿದೆ ಅಲ್ವಾ, ಮಾನವನ ದೇಹದಲ್ಲಿ ಲಿಪಿಡ್ಗಳನ್ನು ಹಾಗೆ ಪ್ರೋಟೀನ್ಗಳನ್ನು ಪ್ಯಾಕ್ ಮಾಡುತ್ತೆ, ಹಾಗೆ ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದಕ್ಕೆ ಬೇಕೋ ಅಲ್ಲಿಗೆ. ಓಕೆ, ಒಂದು ಆರ್ಡರ್ ಮಾಡ್ತೀವಿ ನಾವು. ಓಕೆ, ನನಗೆ ಇದು ಬೇಕಪ್ಪ, ನನಗೆ ಪ್ರೋಟೀನ್ ಬೇಕು, 1 ಪ್ಲೇಟ್ ಪ್ರೋಟೀನ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸೆಲ್ ಅವಾಗ ಏನು ಮಾಡುತ್ತೆ? ಓಕೆ, ಬಂದೆ ಬಾಸ್ ಅಂತ ಹೇಳಿ ಇದು ಗಲ್ಗಿ ಕಾಂಪ್ಲೆಕ್ಸ್ ಏನು ಮಾಡುತ್ತೆ? ಲಿಪಿಡ್ಗಳನ್ನು ಇಲ್ಲಾಂದರೆ ಪ್ರೋಟೀನ್ಗಳನ್ನು ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಹೋಗಿ ಟ್ರಾನ್ಸ್ಫರ್ ಮಾಡಿ ಡೆಲಿವರಿ ಮಾಡಿ ಅವ್ರ ಕಡೆಯಿಂದ ಸಮ್ ಟಿಪ್ಸ್ಗಳನ್ನು ತೊಗೊಂಡು ಬರುತ್ತೆ. ಯಾರು? ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್.
ಬಟ್ ಗಾಲ್ಗಿ ಕಾಂಪ್ಲೆಕ್ಸ್ ಎಷ್ಟು ಒಳ್ಳೆಯವರಿದಾರಲ್ವಾ, ಇವ್ರ ಮಗ ಆಗಿರ್ತಕ್ಕಂಥ ಒಬ್ಬ ಮಗ ಕೆಟ್ಟ ಕಳ್ಳ ಇದ್ದಾನೆ ಸರಿನಾ. ಆತ ಏನಿದ್ದಾನೆ ಅಂತಂದ್ರೆ ಸಿಕ್ಕವ್ರಿಗೆ ಶೂಟ್ ಮಾಡ್ತಾ ಇರ್ತಾನೆ. ಲೈಕ್ ಉಪೇಂದ್ರ ಫಿಲ್ಮಲ್ಲಿ ಉಪೇಂದ್ರ ಏನು ಮಾಡ್ತಾ ಇದೆಯೋ ಕೆಲಸ ಇಲ್ವಾ ಅಂತ ಕೇಳಿದಾಗ ಏನು ಕೆಲಸ ಇಲ್ಲ ಅಂತ ಹೇಳಿದಾಗ ಅವ್ರು ಶೂಟ್ ಮಾಡ್ತಾರೆ ಗೊತ್ತಾ. ಸೊ ಆ ರೀತಿ ಒಂದು ಗನ್ ಹಿಡ್ಕೊಂಡು ಶೂಟ್ ಮಾಡ್ತಕ್ಕಂಥ ವ್ಯಕ್ತಿನೇ ಯಾರು ಅಂತಂದ್ರೆ ಲೈಸೋಸಮ್ ಅಂತ ಹೇಳಿದ್ವಿ. ಮೀನ್ಸ್ ಇಲ್ಲಿ ಲೈಸೋಸಮ್ ಯಾರಿಂದ ಸೃಷ್ಟಿಯಾಗಿದ್ದಾರೆ ಅಂತ ಕೇಳಿದ್ರೆ ಅವಾಗಲೂ ಹೇಳ್ಬೇಕಾಗುತ್ತೆ, ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಇಂದ ಸೃಷ್ಟಿಯಾಗಿದ್ದಾರೆ ಈ ಲೈಸೋಸಮ್ ಅಂತ ಹೇಳ್ಬೇಕಾಗತ್ತೆ. ಓಕೆ ಸರ್, ಹಾಗಾದ್ರೆ ಗನ್ ಇಂದ ಶೂಟ್ ಮಾಡ್ತಾರೆ, ಹಾಗಾದ್ರೆ ಆ ಗನ್ ಅಲ್ಲಿ ಏನು ಬುಲೆಟ್ ಇರ್ತಾವ? ಬುಲೆಟ್ ಇರಲ್ಲ. ಅದರಲ್ಲಿ ಏನಿರುತ್ತೆ ಅಂತಂದ್ರೆ ಎನ್ಸೈಮ್ಗಳಿರ್ತವೆ ಸರಿನಾ. ಏನಿರ್ತವೆ ಅಂದ್ರೆ ಎನ್ಸೈಮ್ಗಳಿರ್ತವೆ. ಆ ಎನ್ಸೈಮ್ಗಳಿಂದ ಶೂಟ್ ಮಾಡ್ತಾರೆ. ಎನ್ಸೈಮ್ಗಳು ಹಾಕಿ ಅವ್ರಿಗೆಲ್ಲ ಸಹ ಇದ್ರೇನು ಶೂಟ್ ಮಾಡಿ ಕಳಿಸ್ಬಿಡ್ತಾರೆ. ಓಕೆ, ಸೊ ಇವ್ರನ್ನ ನಾವೇನಂತ ಹೇಳ್ತೀವಿ, ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಜಸ್ಟ್ ಏನಿಲ್ಲ, ಫನ್ನಲ್ಲಿ ಕಲಿತಾ ಹೋಗೋದು ಅಷ್ಟೇ, ನೆನಪುಳಿತವೆ. ಈ ಬಯೋಲಜಿ ಅಂತಂದ್ರೂ ಇನ್ನೂ ಫನಲ್ಲಿ ನೆನಪುಳಿತದೆ ನಿಮಗೆ. ಓಕೆ, ಇನ್ನು ಈ ಯಾವುದು ಕೆಮಿಸ್ಟ್ರಿ ನಿಮಗೆ ಸ್ವಲ್ಪ ಟಫ್ ಆಗಬಹುದು, ಬಟ್ ಕೆಮಿಸ್ಟ್ರಿ ಹೊರತಾಗಿ ಫಿಸಿಕ್ಸ್ ಮತ್ತು ಯಾವುದು ಈ ಬಯೋಲಜಿ ನೀವು ಈಸಿಯಾಗಿ ನೆನಪಿಟ್ಕೊಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ಜಸ್ಟ್ ಎಲ್ಲವೂ ಸಹ ನಿಮಗೆ NCERT ಸಿಲೆಬಸ್ ಇದೆ, ಜಸ್ಟ್ NCERT ಸಿಲೆಬಸ್ ಅಷ್ಟೇ. ಓಕೆ, ಇಲ್ಲಿ ಏನೇನಿದೆ ಅಲ್ವಾ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ಫಾರ್ಮೇಷನ್ ಅದೇ ನಾನು ಬಾಯಿಂದ ಏನು ಹೇಳಿದಿನಲ್ವಾ ಇಲ್ಲಿ ಟೈಪ್ ಆಗಿದೆ, ಸೊ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಸೀಸದ ರಾಸಾಯನಿಕ ಚಿಹ್ನೆ ಏನು ಅಂತ ಕೇಳಿದ್ರೆ ಸರ್, ಸೀಸದ ರಾಸಾಯನಿಕ ಚಿಹ್ನೆ ಏನು? ಈ LDನ PBನ ಇಲ್ಲಾಂದರೆ AL ಅಥವಾ PD ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ PB ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? PB ಅಂತ ಹೇಳ್ತೀವಿ. ಇವು PB ಏನಿದೆ ಅಲ್ವಾ, ಈ PB ಅಂದರೆ ಪ್ಲಂಬಮ್ ಅಂತ ಹೇಳ್ತೀವಿ. ಸೊ ಇದು ಯಾವ ವರ್ಡ್ ಆಗಿದೆ? ಸೊ ಇದೊಂದು ಲ್ಯಾಟಿನ್ ವರ್ಡ್ ಆಗಿದೆ ಸರ್ನ. ಸೊ ಇದರ ಅರ್ಥ ಏನಾಗುತ್ತೆ ಅಂದರೆ ಸೀಸಾ ಅಂತ ಆಗುತ್ತೆ. ಓಕೆ, ಸೊ ಇದು ಸಹ ಗೊತ್ತಿರಲಿ, ಕೇಳಬಹುದು ನಿಮಗೆ. ಇದನ್ನು ಕೇಳ್ತಾನೆ ನಿಮಗೆ ಹೇಗೆ ಕೇಳ್ತಾನೆ, ಈ ಒಂದು PBಯ ಒಂದು ಫುಲ್ ಫಾರ್ಮ್ ಏನು ಅಂತ, ಅಥವಾ ಈ ಒಂದು PB ಏನಿದೆ ಅಲ್ವಾ ಯಾವ ಭಾಷೆಯಿಂದ ಬಂದಿರತಕ್ಕಂಥ ಪದ ಆಗಿದೆ ಅಂತ ಅವಾಗ ನಾವು ಹೇಳ್ಬೇಕಾಗುತ್ತೆ ಲ್ಯಾಟಿನ್ ವರ್ಡ್ ಅಂತ. ಸರಿನಾ, ಯಾವುದು ಲ್ಯಾಟಿನ್ ವರ್ಡ್? ಆಲ್ಮೋಸ್ಟ್ ನಿಮಗೆ ಏನು ಗೊತ್ತಾ, ಒಂದು ಲ್ಯಾಟಿನಿಂದ ಬಂದಿರ್ತವೆ, ಇಲ್ಲಾಂದ್ರೆ ಗ್ರೀಕಿಂದ ಬಂದಿರ್ತವೆ, ಎರಡರಿಂದನೇ ಬಂದಿರ್ತವೆ. ಬಟ್ ಆಲ್ಮೋಸ್ಟ್ ಏನಂದರೆ ಲ್ಯಾಟಿನ್ ಪದಗಳೇ ಆಗಿರ್ತವೆ. ಓಕೆ, ಸೊ ಇದು ಸಹ ನೀವು ಟ್ರಿಕ್ ಇಂದ ಹೇಳ್ಬೋದು ಈಸಿಯಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್, ಜೀವಕೋಶ ಗೋಡೆ ಮತ್ತು ಜೀವಕೋಶದ ಪೊರೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಹೆಸರಿನ. ಸೊ ಆಪ್ಷನ್ ಎಲ್ಲ ಓದ್ತಾ ಕೂಡಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಡೈರೆಕ್ಟ್ ನಾನು ಆನ್ಸರ್ ಹೇಳ್ತೀನಿ. ಏನಂತ ಬಂದರೆ, ಇವಾಗ ಇಲ್ಲಿ ನಿಮಗೆ ಯಾವುದಿದೆ ಎಂತ ಪ್ಲಾಂಟ್ ಸೆಲ್ ಇದೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಏನಿದೆ ಅಂತಂದರೆ ಇದೊಂದು ಎನಿಮಲ್ ಸೆಲ್ ಇದೆ ಸರಿನಾ. ಸೊ ಈ ಒಂದು ಎನಿಮಲ್ ಸೆಲ್ ಏನಿದೆ ಅಲ್ವಾ, ಜಸ್ಟ್ ಜೀವಕೋಶ ಪೊರೆಯನ್ನು ಮಾತ್ರ ಹೊಂದಿರುತ್ತೆ. ಇದು ಜಸ್ಟ್ ಯಾವುದು ಜೀವಕೋಶ ಪೊರೆಯನ್ನು ಮಾತ್ರ ಹೊಂದಿರುತ್ತೆ. ಸೊ ಹಾಗಾದರೆ ಈ ಒಂದು ಪ್ಲಾಂಟ್ ಸೆಲ್ ಜೀವಕೋಶ ಪೊರೆಯನ್ನು ಹೊಂದಿರುತ್ತಾ? ಹೌದು, ಹೊಂದಿರುತ್ತೆ. ಸೊ ಇದರ ಜೊತೆಗೆ ಈ ಒಂದು ಜೀವಕೋಶದ ಗೋಡೆಯನ್ನು ಸಹ ಹೊಂದಿರುತ್ತೆ. ಯಾವುದು? ಪ್ಲಾಂಟ್ ಸೆಲ್ ಅನ್ನೋದು ಸರಿನಾ. ಸೊ ಈ ನಮ್ಮ ಮಾನವನ ಸೆಲ್ ಏನಿದೆ ಅಲ್ವಾ, ಮೀನ್ಸ್ ನಮ್ಮ ಒಂದು ಪ್ರಾಣಿ ಸೆಲ್ ಏನಿದೆ ಅಲ್ವಾ, ಎನಿಮಲ್ ಸೆಲ್ ಏನಿದೆ ಅಲ್ವಾ, ಸೊ ಅದು ಜಸ್ಟ್ ಪೊರೆಯನ್ನು ಮಾತ್ರ ಹೊಂದಿರುತ್ತೆ. ಓಕೆ, ಪೊರೆಯನ್ನು ಮಾತ್ರ ಹೊಂದಿರುತ್ತೆ. ಬಟ್ ಈ ಪ್ಲಾಂಟ್ ಏನಿದೆ ಅಲ್ವಾ, ಸೊ ಅದು ಆ ಪ್ಲಾಂಟ್ಸ್ ಅಲ್ಲಿ ಏನು ಮಾಡುತ್ತೆ, ಈ ಒಂದು ಜೀವಕೋಶದ ಗೋಡೆ ಹಾಗೂ ಜೀವಕೋಶದ ಪೊರೆ ಎರಡನ್ನೂ ಸಹ ಹೊಂದಿರ್ತವೆ ಸರಿನಾ. ಸೊ ಸಿಂಪಲ್ ಇಷ್ಟೇ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ C ಅಂತ ಹೇಳ್ತೀವಿ ಸರಿನಾ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು ನಿಮಗೆ. ಓಕೆ, ಅದ್ರ ಬಗ್ಗೆ ಸಮ್ ಇನ್ಫಾರ್ಮೇಷನ್ ಇದೆ. ಇದನ್ನು ಏನಿಲ್ಲ, ನಾನು ಏನು ಹೇಳಿದ್ದೀನಲ್ವ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಬ್ರಾಡ್ ಆಗಿ ಕೊಟ್ಟಿದ್ದಾರೆ, ಅಷ್ಟೇ ನೀವು ಓದ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ 2024 ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಎಷ್ಟು ಅಂತ ಸರಿನಾ. ಸೊ ಏನಾದರೂ ನನ್ನ ಮಾತು ಕೇಳ್ತಾ ಇದ್ರೆ ಇದನ್ನು ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಭ್ರಷ್ಟಾಚಾರಿಗಳು ನಮ್ಮ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ? 196 ಜನ ಸಿಗ್ತಾರೆ. ಓಕೆ, ಎಷ್ಟು? 96ನೇ ರ್ಯಾಂಕ್ ಅಂತ ಹೇಳ್ತೀವಿ ಸರಿನಾ. ಸೊ ಹಾಗಾದರೆ ಎಷ್ಟನೇ ಒಂದು ಮಾರ್ಕ್ಸಲ್ಲಿ ಇದ್ದೀವಿ ನಾವು? ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀವಿ ಇದಕ್ಕೆ ಹೇಳ್ಬೋದಾ? ಹೇಳಿ ನೋಡುವ. ಎಷ್ಟಿದೆ? ಎಷ್ಟು? 36 ತೊಗೊಂಡಿದ್ದೀವ, 37 ತೊಗೊಂಡಿದ್ದೀವ, ಅಥವಾ 68 ತೊಗೊಂಡಿದ್ದೀವ? ಎಷ್ಟು ತೊಗೊಂಡಿದ್ದೀವಿ ಅಂತ ಇದಕ್ಕೆ ನೀವು ಅಂಕಗಳನ್ನ ಹೇಳಿ. ಓಕೆ, ಸೊ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಯಾವುದು 96ನೇ ರ್ಯಾಂಕ್ ಅಂತ ಹೇಳ್ತೀವಿ. ಓಕೆ, ಸೊ ಎಷ್ಟು ಅಂಕಗಳನ್ನ ತೊಗೊಂಡಿದ್ದೀವಿ ಅಂದರೆ 38 ಅಂಕಗಳನ್ನ ತೊಗೊಂಡಿದ್ದೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್, ಓಮ್ಸ್ ನಿಯಮ ಯಾವಾಗ ಮಾನ್ಯವಾಗುತ್ತದೆ ಅಂತ ಕೇಳಿದ್ದೇನೆ ಸರ್. ನಾನು ಓಮ್ಸ್ ನಿಯಮ ನಿಮಗೆ ಆಲ್ರೆಡಿ ಸಾಕಷ್ಟು ಹೇಳಿದ್ದೀನಿ, ಬಟ್ ಈ ಒಂದು ಪಾಯಿಂಟ್ನ ನಿಮಗೆ ಮಿಸ್ ಮಾಡಿದ್ದೀನಿ. ಓಕೆ, ಏನಂತಂದರೆ ಈ I ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು V ಆ್ಯಂಡ್ ದೆನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R. ಬಟ್ ಯಾವ ಟೈಮಲ್ಲಿ? ಎಲ್ಲ ಟೈಮಲ್ವ? ಆ ಒಂದು ಟೆಂಪ್ರೇಚರ್ ಏನಿದೆ ಅಲ್ವಾ, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರ್ಬೇಕು. ಇಲ್ಲೊಂದು ನಾವು ಕಾನ್ಸ್ಟೆಂಟ್ ಆಗೋತಿದ್ವಿ ಗೊತ್ತಾ ನಿಮಗೆ? ನೆನಪಿದೆಯಾ? ಐ ಥಿಂಕ್ 8th ಸ್ಟ್ಯಾಂಡರ್ಡಲ್ಲಿ ಇದೆ ಅನ್ಸುತ್ತೆ ಇದು ಓಮ್ಸ್ ಲಾ. ಓಕೆ, 8th ಸ್ಟ್ಯಾಂಡರ್ಡಲ್ಲಿ ನಮಗೆ ಫಸ್ಟ್ ಹೇಳೋದೇ ಏನು ಅಂತಂದರೆ ಇಲ್ಲಿ ಒಂದು ಕಾನ್ಸ್ಟೆಂಟ್ ಹಾಕೋಬೇಕು ನೀವು ಅಂತ ಸರ್. ನಾವು ಕಾನ್ಸ್ಟೆಂಟ್ ಅಂತ ಹಾಕೊಳ್ತಿದ್ವಿ. ಬಟ್ ಆಮೇಲೆ ಏನು ಮಾಡ್ತಿದ್ರು ನಮ್ಮ ಮೇಡಮ್ ಅಂತಂದರೆ ಹಾಕೊಂಡು ಕಾನ್ಸ್ಟೆಂಟ್ ತೆಗಿಸ್ತಾ ಇದ್ರು. ಯಾಕೆಂದರೆ ಈಕ್ವಲ್ ಸೈನ್ ಹಾಕಿಸ್ಕೊಂಡು ಆ ಒಂದು ಕಾನ್ಸ್ಟೆಂಟ್ ತೆಗಿಸ್ತಾ ಇದ್ರು. ಸೊ ಆ ಒಂದು ಕಾನ್ಸ್ಟೆಂಟ್ ಏನು ಅಂತಂದರೆ ಈ ಒಂದು ಟೆಂಪ್ರೇಚರ್ ಅನ್ನೋದು ಸರಿನಾ. ಸೊ ಅದು ನಿಮ್ಗೆ ಗೊತ್ತಿರಲಿ, ಟೆಂಪ್ರೇಚರ್ ಏನಿರಬೇಕಲ್ವಾ, ಕಾನ್ಸ್ಟೆಂಟ್ ಆಗಿರಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಉಷ್ಣತೆಯು, ವಾಹಕದ ಉಷ್ಣತೆಯು ಸ್ಥಿರವಾಗಿ ಉಳಿದಾಗ ಈ ಒಂದು ಓಮ್ಸ್ ನಿಯಮ ಮಾನ್ಯವಾಗಿರುತ್ತದೆ. ಅದೇನಾದರೂ ಉಷ್ಣತೆಯು ಬದಲಾಗುತ್ತಾ ಇದ್ದರೆ ಅಥವಾ ಅದರ ಉದ್ದ ಏನಿದೆ ಅಲ್ವಾ ಅದು ಬದಲಾಗ್ತಾ ಇದ್ರೆ, ಅಥವಾ ಒಂದು ವಾಹಕದ ವಸ್ತು ಏನಾದರೂ ಬದಲಾಗ್ತಾ ಇದ್ರೆ ಅವಾಗ ಓಮ್ಸ್ ನಿಯಮ ಮಾನ್ಯವಾಗಿರುವುದಿಲ್ಲ. ದ ಸ್ಪೆಸಿಫಿಕ್ ಹೇಳೋದಾದ್ರೆ ಅದರ ಉಷ್ಣತೆ ಏನಾದರೂ ಬದಲಾಗ್ತಾ ಇತ್ತಾ ಅವಾಗ ಅದು ಬಿಲ್ಕುಲ್ ಮಾನ್ಯವಾಗಿರೋದಿಲ್ಲ ಅಂತ ಹೇಳ್ತದೆ. ಯಾವುದು? ಓಮ್ಸ್ ನಿಯಮ ಸರಿನಾ. ಓಮ್ಸ್ ನಿಯಮ ಏನು ಅಂತ ಹೇಳುತ್ತೆ? ಒಂದು ಸೆಕೆಂಡ್ ಹೇಳ್ಬೋದಾ? ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಆ್ಯಂಡ್ ದ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಇನ್
ಕಾನ್ಸ್ಟಂಟ್ ಟೆಂಪ್ರೇಚರ್ ಅಂತ ಹೇಳ್ತೀವಿ ಸರಿನಾ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಸ್ಟೇಟ್ಮೆಂಟ್ ಕೇಳ್ಬೋದು, ಇಲ್ಲ ಫಾರ್ಮುಲಾ ಕೇಳ್ಬೋದು. ಫಾರ್ಮುಲಾ ಕೇಳಿದ್ರೆ ಫಾರ್ಮುಲಾ ಮೇಲೆ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಫಾರ್ಮುಲಾ ಕೇಳೋದ್ರ ಬದಲು ನಿಮಗೆ ಫಾರ್ಮುಲಾ ಮೇಲೆ ಕ್ವಶನ್ ಕೇಳ್ತಾನೆ ಸರಿನಾ. ಸೊ ಕ್ವಶನ್ ಪ್ರಿಪೇರ್ ಆಗಿ ನಿಮಗೆ ಫಾರ್ಮುಲಾ ಈಸಿಯಾಗಿ ನೆನಪುಳಿತದೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಲ್ಪಸಂಖ್ಯಾತರಿಗೆ ಸ್ವಉದ್ಯೋಗ ಮತ್ತು ಆರ್ಥಿಕ ನೆರವು ಒದಗಿಸಲು ರೇವಂತ್ ಅಣ್ಣ ಅವರ ಸಹರಾ ಮಿಸ್ಕಿನ್ ಲಾ ಕೋಸಂ ಯೋಜನೆಯನ್ನು ಸೆಪ್ಟೆಂಬರ್ 2025ರಲ್ಲಿ ಯಾವ ರಾಜ್ಯವು ಪ್ರಾರಂಭಿಸಿತು ಅಂತ. ರೇವಂತ್ ಅಣ್ಣ ಅಣ್ಣ ಬಂದ ಯಾವ ಅಣ್ಣ? ತೆಲಂಗಾಣ ಅಣ್ಣ. ಓಕೆ, ಇಷ್ಟೇ. ರೇವಂತ್ ಅಣ್ಣ ಎಲ್ಲಿದ್ದಾನೆ ರೀ? ತೆಲಂಗಾಣದಲ್ಲಿ ಇಲ್ಲಿದ್ದಾನಲ್ವಾ. ಮೀನ್ಸ್ ಆ ರಾಜ್ಯದ ಒಂದು CM ಯಾರು? ರೇವಂತ್ ರೆಡ್ಡಿ ಅಲ್ವಾ. ಸೊ ಅದಕ್ಕೆ ಆತನ ಹೆಸರಿನ ಮೇಲೆ ಒಂದು ಯೋಜನೆಯನ್ನು ತಂದಿದ್ದಾರೆ ಅಷ್ಟೇ. ಸಿಂಪಲ್, ಚಿಕ್ಕ ಹುಡುಗರು ಸಹ ಇದಕ್ಕೆ ಗೆಸ್ ಮಾಡಿ ಹೇಳ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್, ಇಲ್ಲಿ ಸ್ವಲ್ಪ ಡಾಟಾ ಮಿಸ್ ಆಗಿದೆ, ಇದನ್ನು ನಿಮಗೆ ಆಮೇಲೆ ಹೇಳ್ತೇನೆ. ಓಕೆ, ಅಂದರೆ ನೆಕ್ಸ್ಟ್, ಕನ್ನಡಿಯ ವರ್ಧನೆಯ ಸೂತ್ರ ಯಾವುದು ಅಂತ ಕೇಳಿದ್ದೇನೆ ಸರ್. ಈ ಒಂದು ಕನ್ನಡಿಯ ವರ್ಧನೆಯ ಸೂತ್ರ ಯಾವುದಾಗಿರುತ್ತೆ? ಮೀನ್ಸ್ ಈ ಒಂದು ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಯಾವುದು ಅಂತ, ಯಾವುದಿದೆ ಇದರ ಫಾರ್ಮುಲಾ? ಸೊ ಅವಾಗ ನಾವು ಹೇಳಬೇಕಾಗತ್ತೆ, ಮ್ಯಾಗ್ನಿಫಿಕೇಶನ್ ಈಕ್ವಲ್ಸ್ H' ಈಕ್ವಲ್ಸ್ -V/U ಅಂತ ಹೇಳ್ತೀವಿ ಸರ್ನಾ. ಸೊ ಹಾಗಾದರೆ ಇದರ ಫುಲ್ ಫಾರ್ಮ್ ಬೇಕಲ್ಲ ನಮಗೆ. ಎಮ್ ಅಂತಂದರೆ ಏನು? ಎಮ್ ಅಂತಂದರೆ ನಾವು ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ ಸರ್ನಾ. ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ H' ಅಂತಂದರೆ ಏನಂತ ಹೇಳ್ತೀವಿ ಅಂತಂದರೆ H' ಅಂತಂದರೆ ಇದ್ರದ್ದು ಹೈಟ್ ಆಫ್ ಇಮೇಜ್ ಅಂತ ಹೇಳ್ತೀವಿ ಸರ್ನಾ. ಏನಿದೆ ಅಂತಂದರೆ ಹೈಟ್ ಆಫ್ ಇಮೇಜ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಜಸ್ಟ್ H ಅಂತಂದರೆ ಅವಾಗ ನೀವು ಏನಂತ ಹೇಳಬೇಕಾಗತ್ತೆ ಅಂದರೆ ಹೈಟ್ ಆಫ್ ದ ಅಬ್ಜೆಕ್ಟ್ ಅಂತ ಹೇಳಬೇಕಾಗತ್ತೆ. ಆ್ಯಂಡ್ ದೆನ್ V ಅಂತಂದರೆ ಏನು? V ಅಂತಂದರೆ ನಾವು ಅವಾಗ ಹೇಳಬೇಕಾಗತ್ತೆ ಮಿರರ್ ಪೋಲಿಂದ ಇಮೇಜ್ ಡಿಸ್ಟೆನ್ಸ್ ಏನಿರುತ್ತಲ್ವ ಅದನ್ನು ನಾವು ವರ್ಟೆಕ್ಸ್ ಅಂತ ಹೇಳ್ತೀವಿ ಸರ್. ನಾವು ವಿ ಅಂತಂದರೆ ಏನಂತ ಹೇಳ್ತೀವಿ? ವರ್ಟೆಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಯು ಅಂದರೂ ಸಹ ವರ್ಟೆಕ್ಸ್, ಬಟ್ ಇದು ಯಾವುದರಿಂದ ದೂರ? ಇದು ಮಿರರ್ ಪೋಲಿಂದ ಅಬ್ಜೆಕ್ಟ್ನಿಗೆ ಇರ್ತಕ್ಕಂತಹ ದೂರವನ್ನು ಈ ಒಂದು ವರ್ಟೆಕ್ಸ್ ಅಂತ ಹೇಳ್ತೀವಿ ಸರ್. ಯು ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಸರ್. ಸೊ ಇದೇ ಫಾರ್ಮುಲಾವನ್ನು ನಿಮಗೆ ಕೇಳಿದ್ದ ಅಂತೆ ಎಕ್ಸಾಮಲ್ಲಿ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಏನಿದೆ ಫಾರ್ಮುಲಾ ಇನ್ನೊಮ್ಮೆ ಹೇಳ್ಬೋದಾ? ಮ್ಯಾಗ್ನಿಫಿಕೇಶನ್ ಈಕ್ವಲ್ಸ್ H' ಈಕ್ವಲ್ಸ್ -V/U ಅಂತ ಹೇಳ್ತೀವಿ ಸರ್ನ. ಸೊ ಇಷ್ಟೇ ಫಾರ್ಮುಲಾ ಇದೆ. ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾ ಮೇಲೆ ನಿಮ್ಮ ಕ್ವಶನ್ ಕೇಳ್ಬೋದು, ಇಲ್ಲ ಅಂತಂದರೆ ಫಾರ್ಮುಲಾನೇ ಮತ್ತೊಮ್ಮೆ ಡೈರೆಕ್ಟಾಗಿ ಕೇಳ್ಬೋದು. ಓಕೆ, ಸೊ ಇದನ್ನೇನಂತ ಹೇಳ್ತೀವಿ ಅಂದರೆ ಕನ್ನಡಿಯ ವರ್ಧನೆಯ ಸೂತ್ರ ಅಥವಾ ಈ ಒಂದು ಮಿರರ್ ಮ್ಯಾಗ್ನಿಫಿಕೇಶನ್ ರೂಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಓಕೆ, ರೂಲ್ ಅಲ್ಲ, ಫಾರ್ಮುಲಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಸ್ಥೆಯು ಜೂನ್ 26, 2025ರಂದು ತನ್ನ 80ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿತು ಅಂತ ಕೇಳಿದ್ದಾನೆ ಸರ್ನ. 80ನೇ ಸಂಸ್ಥಾಪನಾ ದಿನ. 80ನೇ ಸಂಸ್ಥಾಪನಾ ದಿನ ಅಂದರೆ ಏನಿಲ್ಲ, ಜಸ್ಟ್ ಇವೆಲ್ಲವೂ ಸಹ ಯಾವ ಸ್ಥಾಪನೆ ಅಂತ ನೋಡ್ಕೊಳ್ಬೇಕು, ಮೈನಸ್ ಮಾಡ್ಕೋಬೇಕು ಅಷ್ಟೇ. 2025ರಿಂದ IMF ಮತ್ತು ವಿಶ್ವ ಬ್ಯಾಂಕ್ ಸರ್ ಎರಡೂ ಸಹ 1944ರಲ್ಲೇ ಇದಾಗಿದ್ದಾವೆ. ನಾನು ಲೆಕ್ಕ ಮಾಡೋದು ಏನಾದರೂ ನೆಸಸರಿ ಇದೆಯಾ? ನೆಸಸರಿನೇ ಇಲ್ಲ. ಯಾಕೆ ಅಂತಂದರೆ ಒಂದು ಇದು ಆಗಬೇಕಾಗಿತ್ತು, ಒಂದು ಇದು ಆಗಬೇಕಾಗಿತ್ತು. ಸೊ ಎರಡೂ ಸಹ ಕೊಟ್ಟಿದ್ದಾನೆ ಅಂದರೆ ಎರಡೂ ಸಹ ಆಗಲ್ಲ ಅಂತಂದ್ರೆ ಅರ್ಥ. ಆ್ಯಂಡ್ ದೆನ್ ವಿಶ್ವಸಂಸ್ಥೆ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ನ್ಯಾಟೋ ಅಂತ ಕೊಟ್ಟಿದ್ದಾನೆ. ನ್ಯಾಟೋ ಪ್ರಾರಂಭ ಆಗಿದೆ 1955ರಲ್ಲಿ. ಸೊ ಮೈನಸ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ನಿಮಗೆ? ಒಂದು 70 ಬರುತ್ತಾ? ಓಕೆ, 70 ಬರುತ್ತೆ. ಸೊ ಹಾಗಾದರೆ 70 ಇದೆ ಅಂದರೆ ಇದು ಆಗಲ್ಲ, ಯಾಕಂದರೆ 80 ಬೇಕು ನಮಗೆ. ಸೊ ಈ ಒಂದು ವಿಶ್ವಸಂಸ್ಥೆ ಏನಿದೆ ಅಲ್ವಾ, ಇದು 1945ರಲ್ಲಿ ಪ್ರಾರಂಭ ಆಗಿದೆ. ಸೊ ಆದ ಕಾರಣದಿಂದ ವಿಶ್ವಸಂಸ್ಥೆ ಏನಿದೆ ಅಲ್ವಾ 80ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿದೆ. ಯಾವುದು? ನಮ್ಮ ವಿಶ್ವಸಂಸ್ಥೆ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಇನ್ಫಾರ್ಮೇಷನ್ ಇದೆ, ಅದರ ಬಗ್ಗೆನೇ ಇನ್ಫಾರ್ಮೇಷನ್ ಇದೆ. ಯಾವಾಗದು ಸ್ಟಾರ್ಟ್ ಆಯಿತು ಅಂತ. ಓಕೆ, ಯಾವಾಗ ಸ್ಟಾರ್ಟ್ ಆಗಿದೆ? ಈ ಜೂನ್ 26, 2025 ಅಂತ ಹೇಳ್ತೀವಿ. ಮೀನ್ಸ್ ಅದು ಜೂನ್ 26, 1945ರಂದು ಸ್ಥಾಪನೆ ಆಗಿತ್ತು. ಸೊ ಅದಕ್ಕೆ ಈ ವರ್ಷ ಅದನ್ನು ಆಚರಣೆ ಮಾಡಿದೆ, 80ನೇ ಒಂದು ಸಂಸ್ಥಾಪನಾ ದಿನವನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್, ಪ್ಲಾಸ್ಮೋಡಿಯಂ ಈ ಕೆಳಗಿನ ಯಾವ ವಿಧಾನದಿಂದ ಸಂತಾನೋತ್ಪತ್ತಿ ಮಾಡುತ್ತದೆ ಸರ್? ನಾ ಪ್ಲಾಸ್ಮೋಡಿಯಂ ಯಾವುದ್ರಿ ಸರ್? ಎಲ್ಲೋ ಕೇಳಿದ್ದೀನಿ ಸರ್ ಇದನ್ನು. ಪ್ಲಾಸ್ಮೋಡಿಯಂ ಎಲ್ಲಿ ಕೇಳಿದಿರಾ? ಈ ಒಂದು ಮಲೇರಿಯಾ ತರುತ್ತೆ ಗೊತ್ತಾ? ಆ ಒಂದು ಮಲೇರಿಯಾ ತರ್ತಕ್ಕಂಥದ್ದೇ ಇದು ಪ್ಲಾಸ್ಮೋಡಿಯಂ ಅಂತ ಹೇಳ್ತೀವಿ ಸರ್. ಈ ಮಲೇರಿಯಾ ಯಾವುದರಿಂದ ಬರುತ್ತೆ? ಈ ಒಂದು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಮತ್ತು ಪ್ಲಾಸ್ಮೋಡಿಯಂ. ಸೊ ಆ ರೀತಿ ನಿಮಗೆ ಕೊಟ್ಟಾಗ ಅವಾಗ ನೀವು ಹೇಳಬೇಕಿರುತ್ತೆ ಪ್ಲಾಸ್ಮೋಡಿಯಮಿಂದ ಬರುತ್ತೆ ಯಾವುದು? ಈ ಒಂದು ಮಲೇರಿಯಾ ಅನ್ನೋದು. ಸೊ ಹಾಗಾದರೆ ಇದು ಯಾವ ವಿಧಾನದಿಂದ ಸಂತಾನೋತ್ಪತ್ತಿ ಮಾಡುತ್ತೆ ಸರ್? ಬೈನರಿ ವಿಧಾನ, ಬಹು ವಿಧಾನ ಮತ್ತು ಬಡ್ಡಿಂಗ್ ಮತ್ತು ಈ ಒಂದು ವಿಘಟನೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಬಹು ವಿಧಾನ ಅಂತ ಹೇಳ್ತೀವಿ. ಯಾವುದು? ಪ್ಲಾಸ್ಮೋಡಿಯಂ ಏನಿದೆ ಅಲ್ವ, ಅದೊಂದು ಬಹು ವಿಧಾನದ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ. ಓಕೆ, ಇದನ್ನು ಸಹ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಇದನ್ನು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಗ್ರೇಗರ್ ಜೊಹಾನ್ ಮೆಂಡಲ್ ನಿಜವಾದ ತಳಿ ಸಸ್ಯಗಳನ್ನು ಏಕೆ ಬೆಳೆಸಿದರು ಅಂತ ಕೇಳಿದ್ದೇನೆ ಸರ್. ನಾವು ಯಾಕೆ ಬೆಳೆಸಿದರು ಅಂತ ಕೇಳಿದ್ರೆ ಪೀಳಿಗೆಯಿಂದ ಪೀಳಿಗೆಗೆ ಸ್ಥಿರ ಮತ್ತು ಶುದ್ಧ ಗುಣಲಕ್ಷಣಗಳ ಪ್ರಸರಣವನ್ನು ಅರ್ಥ ಮಾಡಿಕೊಳ್ಳಲು ಇವರು ಅದನ್ನು ಬಳಸ್ತಾರೆ. ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ ಸರ್. ಯಾಕೆ ಇನ್ಫಾರ್ಮೇಷನ್ ಹೇಳ್ತಾ ಇಲ್ಲ? ಜಾಸ್ತಿ ಲೆಂತ್ ಆಗುತ್ತೆ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಜಸ್ಟ್ ನೀವು ಇದನ್ನು ಓದ್ಕೊಳ್ಳಿ ಸರಿನಾ. ಸೊ ಇಲ್ಲಾಂದರೆ ಆಲ್ರೆಡಿ ಎಲ್ಲವೂ ಸಹ ಹೇಳಿದ್ದಾಗಿದೆ. ಓಕೆ, ಯಾಕಂದರೆ ಎಲ್ಲವೂ ಸಹ ಆಲ್ಮೋಸ್ಟ್ ರಿಪೀಟ್ ಆಗಿದೆ ಅವ್ರಿಗೆ ಕ್ವಶನ್ಗಳು. ಓಕೆ, ಸೊ ಏನಾದರೂ ನೀವು ಪ್ರಾಪರ್ ಫಸ್ಟಿಂದ ನನ್ನ ಕ್ಲಾಸ್ನ ಕೇಳ್ತಾ, ಜಸ್ಟ್ ನಿಮಗೆ ಅನಲೈಸಿಸ್ ಕ್ಲಾಸ್ ಅಂತ ಹೇಳ್ತಾ ಇಲ್ಲ. ಓಕೆ, ಅನಲೈಸಿಸ್ ಕ್ಲಾಸ್ ಕೇಳಿನೇ ನಾನು ಈ ಎಕ್ಸಾಮ್ ಪಾಸ್ ಆಗ್ತೀನಿ ಅನ್ನೋ ಸುಳ್ಳು. ಬಟ್ ಫಸ್ಟು ಸಹ ನಾನು ಓದ್ಕೊಂಡು ಆಮೇಲೆ ಅನಲೈಸಿಸ್ ಕ್ಲಾಸ್ಗಳನ್ನು ಕೇಳಿ ನಾನು ಪಾಸ್ ಆಗ್ತೀನಿ ಅನ್ನೋದು ಏನಿದೆ ಅಲ್ವಾ, ಸೊ ಅದು ಮಾತ್ರ ಸತ್ಯ ಅಂತ ನಾನು ಹೇಳ್ತೇನೆ. ಓಕೆ, ಸೊ ನೀವು ಇದನ್ನು
ಒಳ್ಳೇದಕ್ಕಾದರೂ ತೊಗೊಳ್ಳಿ, ಮೀನ್ಸ್ ಪಾಸಿಟಿವ್ ಆದರೂ ತೊಗೊಳ್ಳಿ, ನೆಗೆಟಿವ್ ಆದರೂ ತೊಗೊಳ್ಳಿ. ಬಟ್ ನಾನು ನಿಮಗೆ ಸತ್ಯನ ಹೇಳಬೇಕಾಗುತ್ತೆ, ಸುಳ್ಳಂತ ಏನು ಹೇಳೋದು ಅಲ್ವಾ? ಸೊ ಮೀನ್ಸ್ ಫಸ್ಟ್ ನೀವು ಓದಿರಬೇಕು. ಸೊ ಅದು ಓದಿ ಅದಾದ್ರೆ ನೀವು ಅನಾಲಿಸಿಸ್ ಕ್ಲಾಸ್ ಕೇಳಿದ್ರಾ, ಅವಾಗ ನಿಮಗೆ ಬೆನಿಫಿಷಿಯಲ್ ಇದೆ. ಓಕೆ, ಬೆನಿಫಿಟ್ ಇದೆ ಈ ಒಂದು ಕ್ಲಾಸ್ಗಳಿಂದ. ಇಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬರೀರಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಪ್ರಶ್ನೆಗಳು ಬರ್ತಿದ್ದಾವೆ, ಹೇಗೆ ಓದ್ಕೊಳ್ಬೇಕು ಅಂತ. ಇಲ್ಲ ಅಂತಂದರೆ ನೀವು ಏನಾದರೂ MTS ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಾ, ಇಲ್ಲಾಂದರೆ GD ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಾ, ಸ್ಪೆಷಲಿ ಹೇಳೋದಾದ್ರೆ GD ಎಕ್ಸಾಮ್ ಅವ್ರಿಗೆ. ಓಕೆ, ಸೊ ನೀವು 20ಗೆ ಏನಾದರೂ ನಿಮ್ಮ ಇವಾಗಿನ ಕ್ಯಾಪಬಿಲಿಟಿ ಒಂದು 5-6 ಇತ್ತು ಅಂತಂದರೆ ಮಿನಿಮಮ್ ನಿಮ್ಮದು 15 ಆಗುತ್ತೆ ಈಗ ಎಲ್ಲ ಅನಾಲಿಸಿಸ್ ಕ್ಲಾಸ್ಗಳನ್ನ ನೀವು ಕೇಳಿದರೆ. ಓಕೆ, ಸೊ ಅಷ್ಟು ನಿಮ್ಮ ಕಾನ್ಫಿಡೆನ್ಸ್ ಸಹ ಬಿಲ್ಡ್ ಆಗುತ್ತೆ ಆ್ಯಂಡ್ ದೆನ್ ಟಾಪಿಕ್ಸ್ ಸಹ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ MTS ಅವ್ರಿಗೆ, ಸೊ ಅವ್ರಿಗೆ ಇದು ರಿವಿಷನ್ಗೆ ಅಂತ ಹೆವಿ ಸಖತ್ತಾಗಿ ಯೂಸ್ ಆಗುತ್ತೆ ಇದು ಈ ಒಂದು ಕ್ಲಾಸ್ಗಳು. ಓಕೆ, ಸೊ ನಿಮ್ಮ RRB ಅವರು ನೀವು ಅಟ್ಲೀಸ್ಟ್ ಒಂದು 6 ಮಂತ್ ಆದರೂ ಓದಿರಬೇಕು ಇದ್ರ ಹಿಂದೆ. ಆ್ಯಂಡ್ ದೆನ್ ಇಲ್ಲ ಅಂತಂದರೆ ಒಂದು 3 ಮಂತ್ಸೇ ಓದಿರ್ತೀನಿ ಅಂದರೂ ಸಹ ಒಂದು NCERT ಆದರೂ ನಿಮ್ಗೆ ಕ್ಲಿಯರ್ ಇರಬೇಕು ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ ಸುಸ್ಥಿರ ಅಭಿವೃದ್ಧಿ ಗುರಿ ಪ್ರಾಥಮಿಕವಾಗಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದೆ ಅಂತ, ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಂಡಿರೋ ಗೊತ್ತಿಲ್ಲ, ನಾನು ನಿಮಗೆ ಆಲ್ರೆಡಿ ಕ್ಲಾಸ್ಗಳಲ್ಲಿ ಹೇಳಿದ್ದೆ ಇದನ್ನು. ಓಕೆ, ಟೋಟಲಿ ಎಷ್ಟು ಗುರಿಗಳಿದಾವಲ್ವಾ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳು 17 ಗುರಿಗಳು. 17 ಗುರಿಗಳನ್ನು ನಿಮಗೆ ಹೇಳಿದ್ದೀನಿ, ಕ್ಲಾಸಲ್ಲಿ ಹೇಳಿದ್ದೀನಿ. ಆ್ಯಂಡ್ ದೆನ್ ಮತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಆ ಒಂದು ಚಾರ್ಟ್ ಅಂತ ನಿಮಗೆ ಟೆಲಿಗ್ರಾಮಲ್ಲೂ ಸಹ ಹಾಕಿದ್ದೀನಿ. ಓಕೆ, ಸೊ ಅಲ್ಲಿ ಸಹ ನೀವು ಯಾರು ನೋಡ್ಕೊಂಡಿರ್ತಾರಲ್ವ ಇದನ್ನು ಈಸಿಯಾಗಿ ಹೇಳ್ಬೋದು, ಯಾವುದು 11ನೇ ಒಂದು ಗುರಿನ, 12ನೇ ಗುರಿನ, ಅಥವಾ 13ನೇ ಗುರಿನ, ಅಥವಾ 15ನೇ ಗುರಿನ, ಯಾವುದು ಅಂತ ಹೇಳ್ಬೋದಾ? ಯಾವ್ದು ಹೇಳ್ತೀವಿ? ಈ ಒಂದು 12ನೇದು ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 12ನೇದು ಏನಿದೆ ಅಲ್ವಾ, ಅದು ಪ್ರಾಥಮಿಕವಾಗಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದೆ. ಸರ್ನ ಯಾವುದು ಸಂಬಂಧಿಸಿದೆ ಅಂದರೆ 12ನೇದು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನವೆಂಬರ್ 2025ರಲ್ಲಿ ದೆಹಲಿ ಮೆಟ್ರೋ ರೈಲು ನಿಗಮ ಭೂಗತ ಸುರಂಗಕ್ಕಾಗಿ ಯಾವ AT ಯೊಂದಿಗೆ ಪಾಲುದಾರಿಕೆ ಹೊಂದಿದೆ ಅಂತ. ಸೊ ನಿಯರ್ ಇರೋದು ದೆಹಲಿಯೊಂದಿಗೆ ಅದು ಸಂಪರ್ಕ ಹೊಂದಿರಬೇಕಲ್ವಾ, ಏನು ನಮ್ಮ ಬೆಂಗಳೂರು ಜೊತೆಗೆ ಸಂಪರ್ಕ ಹೊಂದಿರುತ್ತಾ? ಇಲ್ಲ ಅಲ್ವಾ? ಸೊ ಇದು ಸಹ ಕಾಮನ್ ಸೆನ್ಸ್ ಪ್ರಶ್ನೆ. ಆಪ್ಷನ್ ಎ IIT ದೆಹಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ABCಗಳ pH ಮೌಲ್ಯಗಳು ಕ್ರಮವಾಗಿ 3, 7, 14 ಆಗಿದ್ರೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಏನಿಲ್ಲ. ಈ A ಅನ್ನೋದು ಏನಿದೆ ಅಲ್ವಾ ಅದೊಂದು ಬಲವಾದ ಆಮ್ಲ ಆಗಿರುತ್ತೆ. ಆ್ಯಂಡ್ ದೆನ್ B ಅನ್ನೋದು ಏನಿದೆ ಅಲ್ವಾ ಅದೊಂದು ನ್ಯೂಟ್ರಲ್ ಆಗಿರುತ್ತೆ. ಆ್ಯಂಡ್ ದೆನ್ C ಅನ್ನೋದು ಏನಿದೆ ಅಲ್ವಾ ಅದು ಬಲವಾದ ಕ್ಷಾರವಾಗಿರುತ್ತೆ ಅಷ್ಟೇ. ಸೊ ಇಲ್ಲಿ ಆಪ್ಷನ್ ಯಾವುದಿದೆ ಅದನ್ನು ನೀವೇ ಟಿಕ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಓಕೆ, ಅಲ್ಲೇ ನಾನು ಹೇಳಿದ್ದು ಏನಿದೆ ಅಲ್ವಾ ಅದೇ ಇಲ್ಲಿ ಇನ್ಫಾರ್ಮೇಷನ್ ಇದೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನ್ಯಾಯಾಂಗ ಸೇವೆಗೆ ಪ್ರವೇಶಿಸಲು ವಕಾಲತ್ತು ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳ ಅನುಭವವನ್ನು ಕಡ್ಡಾಯಗೊಳಿಸಿದೆ ಅಂತ, ಸರಿನಾ? ಸೊ ಏನಾದರೂ ಈ ಶಿಫ್ಟಲ್ಲಿ ನಾನು ಹೋಗಿದ್ರೆ ಐ ಥಿಂಕ್ ಇಂಡಿಯಾದಲ್ಲಿ ರ್ಯಾಂಕ್ ಇರ್ತೈತೆ ಅನ್ಸುತ್ತೆ, ಟಾಪ್ 10 ರ್ಯಾಂಕ್. ಯಾಕಂದರೆ ಅಷ್ಟು ಈಸಿ ಇದೆ ರೀ ಕ್ವಶನ್ ಪೇಪರ್. ಸೊ ಇದನ್ನು ಸಹ ನಾವು ಆಲ್ರೆಡಿ ನೋಡಿದ್ದೀವಿ. ಎಷ್ಟು 1 ವರ್ಷ, 3 ವರ್ಷ, 5 ವರ್ಷ, 7 ವರ್ಷ. ಸೊ ಇದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ B 3 ವರ್ಷ ಅಂತ ಹೇಳ್ತೀವಿ ಸರ್ನಾ. ಸೊ ಇದು ರಿಪೀಟ್ ಆಗಿಲ್ವಾ ಕ್ವಶನ್ ರಿಪೀಟ್ ಆಗಿಲ್ವಾ? ಇದು ಎಷ್ಟು ರಿಪೀಟ್ ಆಗಿದ್ದಾವೆ ಇಲ್ಲಿವರೆಗೂ? ನಿಮ್ಮ ಮಿನಿಮಮ್ ಒಂದು 5ರಿಂದ 6 ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ. ಓಕೆ, ಆ್ಯಂಡ್ ದೆನ್ ರಿಮೈನಿಂಗ್ ಎಲ್ಲ ಪ್ರಶ್ನೆಗಳು ನಾವು ಆಲ್ರೆಡಿ ನೋಡ್ಕೊಂಡೇ ಇದ್ದೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಆಕ್ಸಿಡೀಕರಣ. ಓಕೆ, ಇದು ಯಾವ್ದು ರೀ ಹೇಳ್ರಿ? ಇದನ್ನು ಸಹ ಇಂಪಾರ್ಟೆಂಟ್ ಇಲ್ವಾ? ಇದು ಸಹ ಸಿಂಪಲ್ ಇಲ್ವಾ? VA ಹೋಗಿ ಬಂದಿದೆ ಅಂತ ಹೇಳಿಲ್ವಾ ನಿಮಗೆ ತಲಾಟೆ ಎಕ್ಸಾಮಲ್ಲಿ? ಯಾವುದು? ಈ ಒಂದು ಸಾರ್ವಜನಿಕ ಅಲ್ವಾ? ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಮಾಡಿದ ಕೆಲಸ 100 ಜೌಲ್ಗಳು ಮತ್ತು ಚಾರ್ಜ್ 5 ಕೂಲಂಗಳಾಗಿದ್ದರೆ ವಿಭವ ವ್ಯತ್ಯಾಸ ಏನು ಅಂತ, ಸರ್ನಾ? ಸೊ ಇದು ನಿಮ್ಗೆ ಫಾರ್ಮುಲಾ ಹೇಳಿಲ್ವಾ? ಏನಂತ ಹೇಳಿದ್ದೀನಿ ರೀ? ವರ್ಕ್ ಈಕ್ವಲ್ಸ್ ಚಾರ್ಜ್ ಇಂಟು ವೋಲ್ಟೇಜ್ ಅಂತ ಹೇಳಿಲ್ವಾ ನಿಮಗೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ನಿಮಗೆ? ಈ ಒಂದು 100ಗೆ ಡಿವೈಡ್ ಬೈ 5 ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ? 20 ಬರುತ್ತೆ. ಆನ್ಸರ್ 20 ವೋಲ್ಟ್ಗಳು ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ರಾಜಕೀಯ, ಇಂಧನ ಮತ್ತು ಆರ್ಥಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ರಷ್ಯಾ ಮತ್ತು ಇರಾನ್ ನಡುವೆ ಯಾವ ಅವಧಿಗೆ ಕಾರ್ಯತಂತ್ರದ ಪಾಲುದಾರಿಕೆ ಹೊಸ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದೇನೆ ಸರ್ನಾ. ಎಷ್ಟು ವರ್ಷಕ್ಕೆ ಅಂತ ಕೇಳಿದ್ರೆ 20 ವರ್ಷಗಳು ಅಂತ ಹೇಳ್ತೀವಿ ಸರ್ನಾ. ಎಷ್ಟು? 20 ವರ್ಷಗಳಿಗೆ ಸಹಿ ಹಾಕಿದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ನರಮಂಡಲದ ಭಾಗವಾಗಿದೆ ಅಂತ ಕೇಳಿದ್ದೇನೆ ಸರ್ನಾ. ಈ ಒಂದು ಬೆನ್ನು ಹುರಿ ಏನಿದೆ ಅಲ್ವಾ ಇದೊಂದು ಕೇಂದ್ರ ನರಮಂಡಲದ ಒಂದು ಭಾಗವಾಗಿದೆ. ಯಾವುದು? ಬೆನ್ನು ಹುರಿ ಅನ್ನೋದು. ಇದನ್ನು ಇಂಗ್ಲೀಷಲ್ಲಿ ನೋಡಿದ್ರೆ ನೀವು ಈಸಿಯಾಗಿ ಕೇಳ್ತೀರಿ ಈ ಒಂದು ಕ್ವಶನ್ಗೆ ಆನ್ಸರ್. ಆ್ಯಂಡ್ ನೆಕ್ಸ್ಟ್, ಒಂದು ವಸ್ತುವಿನ ಕಣಗಳು ಅವುಗಳ ಚಲನೆಯಿಂದಾಗಿ ಮತ್ತೊಂದು ವಸ್ತುವಿನೊಂದಿಗೆ ತಾವಾಗಿಯೇ ಬೆರೆಯುವ ಪ್ರಕ್ರಿಯೆ ಏನಂತ ಹೇಳ್ತೀವಿ ಅಂದರೆ ಅದನ್ನು ನಾವು ಪ್ರಸರಣ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಮೀಬಾದಲ್ಲಿ ಸಂತಾನೋತ್ಪತ್ತಿಯ ಸಮಯದಲ್ಲಿ ಜೀವಕೋಶಗಳು ಹೇಗೆ ವಿಭಜನೆ ಆಗುತ್ತವೆ? ಇದನ್ನು ಸಹ ನಿಮಗೆ ಹೇಳಿಲ್ವಾ? ಇದನ್ನು ಸಹ ಹೇಳಿದ್ದೀನಿ. ಓಕೆ, ಅಲ್ಲಿ ನಡುವೆ 2 ಕ್ವಶನ್ಗಳು ಮಾತ್ರ ಹೇಳಿರಲಿಲ್ಲ, ಇದನ್ನು ಹೇಳಿದ್ದೀನಲ್ವಾ? ಎಷ್ಟು? 2 ಅಲ್ವಾ? ಬೈನರಿ ಫ್ಯೂಷನ್ ಅಂತ ಹೇಳ್ತೀವಲ್ವಾ? 2. ಆಪ್ಷನ್ ಎ ಅಂತ ಹೇಳಿದ್ವಿ. ಅವು 2 ಭಾಗಗಳಾಗಿ ವಿಭಜನೆ ಆಗುತ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಕೈಗಾರಿಕೆಗಳಲ್ಲಿ ಅಲ್ಟ್ರಾಸೌಂಡನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗ್ತದೆ ಅಂತ ಕೇಳಿದ್ದೇನೆ. ಲೋಹಗಳೊಳಗಿನ ಬಿರುಕುಗಳನ್ನು ಪತ್ತೆ ಹಚ್ಚಲು ಈ ಒಂದು ಅಲ್ಟ್ರಾಸೌಂಡನ್ನು ನಾವು ಬಳಸ್ತೇವೆ. ಓಕೆ, ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಿದೆಯಲ್ಲ ಅದನ್ನು ಬಿಸಿ ಮಾಡ್ತಾರಂತೆ ಮೊದಲು. ಅದನ್ನು CaO ಅಂತ ಮಾಡ್ಕೊಳ್ತಾರಂತೆ ಒಂದ್ಸರಿ, ಕ್ಯಾಲ್ಸಿಯಂ ಆಕ್ಸೈಡ್ ಮಾಡ್ಕೊಳ್ತಾರಂತೆ. ಮತ್ತು ಇನ್ನೊಂದು ಇಂಗಾಲದ ಡೈಆಕ್ಸೈಡನ್ನು ರೂಪಿಸ್ತಾರಂತೆ, ಅದು ಒಂದರಿಂದನೇ. ಸೊ ಏನಾಯಿತು ಇವಾಗ? ವಿಭಜನೆ ಆಯಿತು. ಸೊ ಏನಿಲ್ಲ, ಆಪ್ಷನ್ ಸಿ ವಿಭಜನೆ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಪ್ರತಿಕ್ರಿಯಾತ್ಮಕ ಸರಣಿಯಲ್ಲಿ ಅಲ್ಯೂಮಿನಿಯಂ ಮತ್ತು ತಾಮ್ರದ ನಡುವೆ ಯಾವ ಅಂಶವಿದೆ ಅಂತ ಕೇಳಿದ್ದೇನೆ ಸರ್ನಾ. ಸೊ ಇದನ್ನು ಸಹ ನಿಮ್ಗೆ ಹೇಳಿಲ್ವಾ? ರಿಯಾಕ್ಟಿವಿಟಿ ಚಾರ್ಟ್ ಹಾಕಿರಲಿಲ್ವಾ ನಿಮಗೆ ಕ್ಲಾಸಲ್ಲಿ? ಸೊ ಆ್ಯಂಡ್ ದೆನ್ ಗ್ರೂಪಲ್ಲೂ ಸಹ ಹಾಕಿದ್ದೀನಿ ಅನಿಸುತ್ತೆ ಇದನ್ನು, ಬಟ್ ಕ್ಲಾಸಲ್ಲಿ ಪಕ್ಕ ಇದನ್ನು ನಿಮ್ಗೆ ಹೇಳಿದ್ದೀನಿ ನಿಮಗೆ. ಓಕೆ, ಯಾವುದು ಅನಾಲಿಸಿಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಅದಕ್ಕಿಂತ ಮುಂಚೆ ಸಹ ಹೇಳಿದ್ದೀನಿ. ಪೋಷಕ ಮಾಲೂಮ ಇಲಹಿ ಕಂಸಿಗ ಅಂತ ಏನೋ ಹೇಳಿದ್ದಾರೆ ನಮ್ಮ ಟೀಚರ್ಸ್ ಅಂತ. ಓಕೆ, ಯಾವುದು? ಈ ಜಿಂಕ್, ಕಬ್ಬಿಣ, ಬೆಳ್ಳಿ ಮತ್ತು ಚಿನ್ನ ಅಂತ ಕೊಟ್ಟಿದ್ದಾನೆ. ಓಕೆ, ಈ ಒಂದು ಬೆಳ್ಳಿ ಮತ್ತು ಚಿನ್ನ ಆಗಲ್ಲ, ಯಾಕಂದರೆ ಇದು ರಿಯಾಕ್ಟಿವಿಟಿ ಒಂದು
ಚಾರ್ಟಲ್ಲಿ ಅತಿ ಕೆಳಗಡೆ ಇದ್ದಾವೆ, ಇದು ಬರುವುದಿಲ್ಲ. ಸೊ ಇಲ್ಲಿ ಜಿಂಕ್ ಅಥವಾ ಕಬ್ಬಿಣವ ಎರಡೂ ಸಹ. ಓಕೆ, ಈ ಒಂದು ಅಲ್ಯೂಮಿನಿಯಂ ಹಾಗೆ ಈ ಒಂದು ಕಾಪರ್ನ ಮಧ್ಯೆ ಈ ಒಂದು ಜಿಂಕ್ ಸಹ ಕಂಡುಬರುತ್ತೆ, ಆ್ಯಂಡ್ ದೆನ್ ಐರನ್ ಸಹ ಕಂಡುಬರುತ್ತೆ. ಓಕೆ, ಸೊ ಈ ಅಲ್ಯೂಮಿನಿಯಂಗೆ ನಿಯರ್ ಆಗಿರೋದು ಯಾವುದಂದ್ರೆ ಜಿಂಕ್ ಅಂತ ಹೇಳ್ತೀವಿ, ಆ್ಯಂಡ್ ಕಾಪರ್ದು ನಿಯರ್ ಆಗಿರೋದು ಯಾವುದಂದ್ರೆ ಈ ಒಂದು ಐರನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅದು ಉತ್ತರ ಯಾವುದಂದ್ರೆ ಆಪ್ಷನ್ ಎ ಮತ್ತು ಬಿ ಎರಡು ಅಂತ ಆಗುತ್ತೆ. ಸೊ ನಿಮಗೆ ಎಕ್ಸಾಮಲ್ಲಿ ಯಾವ ಆಪ್ಷನ್ ಕೊಟ್ಟಿದ್ದಲ್ವ ಅದು ನಿಮಗೆ ಟಿಕ್ ಹಾಕ್ಬೋದು. ನೀವು ಇವೆರಡರಲ್ಲಿ ಯಾವುದು ಬೇಕಾದ ಕೊಟ್ಟಿದ್ರು ಸಹ ನೀವು ಹಾಕಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸಂಭಾವ್ಯ ಶಕ್ತಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್, ಇದು ಏನಾಗಿದೆ ಅಂತಂದರೆ ಭೂಮಿಯ ಮೇಲ್ಮೈಯಲ್ಲಿ ಇದರ ಮೌಲ್ಯವನ್ನು ಶೂನ್ಯವೆಂದು ತೆಗೆದುಕೊಳ್ಳಬಹುದು, ಇದು ಸರಿಯಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಅದರ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಪೊಟೆನ್ಷಿಯಲ್ ಎನರ್ಜಿ ಇದೆ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ mgh. ಆ್ಯಂಡ್ ನೆಕ್ಸ್ಟ್ ಒಂದು ವಸ್ತುವು ಏಕರೂಪದ ವೇಗದಲ್ಲಿ ಚಲಿಸಿದಾಗ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇಲ್ಲಿ ಹೇಳಿಕೆ ಯಾವ್ಯಾವ ನಿಜ ಅಂತಂದರೆ ಎ, ಬಿ ಮತ್ತು ಡಿ ಏನಿದೆ ಅಲ್ವ ಇದು ನಿಜವಾಗಿದೆ. ಸೊ ಆಪ್ಷನ್ ಸಿ ಅನ್ನೋದು ಇದು ರಾಂಗ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಜುಲೈ 2025 ನಡೆದ ಈಜು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮೈಕಲ್ ಫಿಲಿಪ್ಸ್ ಅವರ ದಾಖಲೆಯನ್ನು ಮುರಿದ ಕೆನಡಾದ ಈಜುಗಾರ ಯಾರು ಅಂತ ಕೇಳಿದ್ದಾನೆ. ಸರಿನಾ? ಯಾರಿದ್ದಾರೆ? ಈ ಸಮ್ಮರ್ ಮೆಕಿಂತೋಶ್ ಅಂತ ಹೇಳ್ತೀವಿ. ಯಾರು? ಈ ಒಂದು ಸಮ್ಮರ್ ಮೆಕಿಂತೋಶ್ ಅನ್ನೋರು ಏನಿದಾರಲ್ವಾ, ಸೊ ಈ ಒಂದು ರೆಕಾರ್ಡನ್ನು ಮುರಿದಿದ್ದಾರೆ. ಯಾರ್ದು? ಮೈಕಲ್ ಫಿಲಿಪ್ಸ್ ಅವ್ರದ್ದು. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಮೈಕಲ್ ಫಿಲಿಪ್ಸ್ ಯಾರು? ಈ ಅಮೇರಿಕಾದ ಈಜಿನಲ್ಲೇ ಒಂದು ದಂತಕಥೆಯನ್ನು ಬರೆದಿರತಕ್ಕಂಥ ವ್ಯಕ್ತಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಗುರುತ್ವಾಕರ್ಷಣೆಯ ವೇಗವರ್ಧನೆಗೆ ಸೂತ್ರ ಯಾವುದು ಅಂತ ಕೇಳಿದಾನೆ. ಸರ್ನಾ, ಇದೊಂದು ಸೂತ್ರ, ಇದು ಈಸಿ ಇದೆ ಅಲ್ವಾ? ಇದು ಸೂತ್ರ ಏನಂತ ಹೇಳ್ಬೋದು ನೀವು? ಎಕ್ಸಲರೇಷನ್ ಈಕ್ವಲ್ಸ್ ಜಿ ಅಂತಂದ್ರೆ ಏನು ಅಂತ ಹೇಳ್ತೀವಿ? ಜಿ ಅಂತಂದರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಎಮ್ ಅಂತ ಹಾಕೊಳ್ತೀವಿ, ಏನು ಮಾಸ್ ಅಂತ ಹಾಕೊಳ್ತೀವಿ. ಆ್ಯಂಡ್ ದೆನ್ ಡಿವೈಡೆಡ್ ಬೈ ಏನಿದೆ ಅಲ್ವಾ, ಅಲ್ಲಿ ರೇಡಿಯಸ್ ಅಂತ ಹಾಕೊಳ್ತೀವಿ, ರೇಡಿಯಸ್ ಸ್ಕ್ವೇರ್ ಅಂತ ಹಾಕೊಳ್ತೀವಿ, ಆರ್ ಸ್ಕ್ವೇರ್. ಓಕೆ, ಇಷ್ಟೇ ಫಾರ್ಮುಲಾ ಇದೆ. ಇದು ಎಕ್ಸಲರೇಷನ್ ಈಕ್ವಲ್ಸ್ ಜಿ ಎಮ್ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದೇನಾಗಿದೆ ಅಂದರೆ ಈ ಒಂದು ಗುರುತ್ವಾಕರ್ಷಣೆಯ ವೇಗವರ್ಧನೆಗೆ ಸೂತ್ರವಾಗಿದೆ. ಓಕೆ, ಏನು ವೇಗವರ್ಧನೆಗೆ ಸೂತ್ರವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ದ್ರವ್ಯರಾಶಿ ಸಂರಕ್ಷಣೆಯ ನಿಯಮವನ್ನು ನೀಡಿದ್ದಾರೆ ಅಂತ ಕೇಳಿದಾನೆ. ಯಾರು ನೀಡಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಆಂಟೋಯಿನ್ ಲಾವೋಸಿಯರ್ ಅವರು ದ್ರವ್ಯರಾಶಿ ಸಂರಕ್ಷಣೆಯ ನಿಯಮವನ್ನು ನೀಡಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಓಕೆ ಕಂಪ್ಲೀಟ್ ಆಯ್ತು ಕ್ವಶನ್. ಇದನ್ನು ಸ್ವಲ್ಪ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಚಲನೆಯ ನಿಯಮ ಯಾರು ನೀಡಿದ್ದಾರೆ ಅಂದರೆ ಐಸಾಕ್ ನ್ಯೂಟನ್ ಅವರು. ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತವನ್ನು ಆಲ್ಬರ್ಟ್ ಐನ್ಸ್ಟೈನ್ ಅವರು ನೀಡಿದ್ದಾರೆ. ಆ್ಯಂಡ್ ದೆನ್ ವಿಕಿರಣಶೀಲತೆಯ ಕೊಳುವಿಕೆಯ ಒಂದು ಸಿದ್ಧಾಂತ ಏನಿದೆಯಲ್ಲ ಅರ್ನಸ್ಟ್ ರುದರ್ಫೋರ್ಡ್ ಅವರು ನೀಡಿದ್ದಾರೆ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ 14 ಡಿಸೆಂಬರ್ ಫಸ್ಟ್ ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಸೊ ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.